ಎಲ್ರು ರೆಡಿನಾ ಲೀಲೆ ಕೇಳೋಕೆ? ಭಗವಂತನ ಲೀಲೆಗಳು ನಾವು ಎಷ್ಟು ಕೇಳ್ತೀವಿ ಅಷ್ಟು ಭಗವಂತನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಕೆ ಸಾಧ್ಯವಾಗತ್ತೆ. ಎಷ್ಟು ಚೆನ್ನಾಗಿ ಭಗವಂತನ ಬಗ್ಗೆ ತಿಳ್ಕೊಂತೀವಿ ಅಷ್ಟು ಚೆನ್ನಾಗಿ ನಾವು ಭಕ್ತಿ, ಅಭಿಷೇಕ ಎಲ್ಲನೂ ಅದರಲ್ಲಿ ಆನಂದದಲ್ಲಿ ನಾವು ಭಾಗವಹಿಸಬಹುದು. ಸಂಪೂರ್ಣವಾಗಿ ಗೊತ್ತಿಲ್ಲ ಅಂದಮೇಲೆ ಏನಾಗತ್ತೆ? ಹಾಫ್ ಹಾರ್ಟೆಡ್. ಸೊ ಭಕ್ತಿ ಸಂಪೂರ್ಣವಾಗಿ ನಾವು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಶ್ರವಣನೂ ಇಂಪಾರ್ಟೆಂಟು. ಶ್ರವಣ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಶ್ರವಣದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ನಾವು ಕೇಳಿಸ್ಕೊಬೇಕು. ಸೊ ನಿತ್ಯಾನಂದ ಪ್ರಭು ಅವರು ನಮಗೆ ಅಶುದ್ಧ ಭಕ್ತಿಯನ್ನು ಕೊಡಕ್ಕೆ ಬಂದರು. ಎಲ್ಲ ಪತಿತ ಪಾಪಿ ಜೀವಾತ್ಮಗಳನ್ನು ಉದ್ಧಾರ ಮಾಡೋಕ್ಕೂ ಬಂದರು. ಚೈತನ್ಯ ಭಾಗವತ ಅಂತ ಒಂದು ಪುಸ್ತಕ ಇದೆ, ಅದನ್ನು ಲೋಚನ್ ದಾಸ್ ಠಾಕೂರ್ ಅವರು ಬರೆದಿರೋದು. ಅದರಲ್ಲಿ ಕೊಟ್ಟಿದ್ದಾರೆ, ಇದು ಈ ಶ್ಲೋಕ ಆದ್ಮೇಲೆ ಬ್ರಹ್ಮಾರ ದುರ್ಲಭ ಪ್ರೇಮ್ ಸಭಾಕಾರ ಜಾಚೆ. ಈ ಬ್ರಹ್ಮದೇವರಿಗೂ ಯಾವ ದುರ್ಲಭವಾದ ಈ ಭಗವಂತನ ಭಕ್ತಿ, ಕೃಷ್ಣ ಪ್ರೇಮ, ಅದು ಕಳ್ಳರಿಗೂ ಮತ್ತೆ ದರೋಡೆಕೋರರಿಗೂ ನಿತ್ಯಾನಂದ ಪ್ರಭು ಹಂಚಿದ್ರು ಅಂತ. ಪುಣ್ಯವಂತರಿಗಲ್ಲ, ಕಳ್ಳರಿಗೂ ಮತ್ತೆ ದರೋಡೆಕೋರರಿಗೆ ಹಂಚಿದ್ದಾರೆ ಅಂತ ಬರುತ್ತೆ. ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಕಳ್ಳರಿಗೆ ಅವರು ಒಂದು ಪಾಠ ಕಲಿಸ್ತಾರೆ, ಆಮೇಲೆ ಅವ್ರಿಗೆ ಕೃಷ್ಣ ಪ್ರೇಮ ಕೊಡ್ತಾರೆ, ಭಕ್ತಿ ಕೊಡ್ತಾರೆ. ಸೊ ಅದಕ್ಕೆ ಯಾವ ಥರದ್ದು ಕ್ವಾಲಿಫಿಕೇಶನ್ನು ನೋಡೋದಿಲ್ಲ. ಪಾತ್ರನ ದೇಖಿ ನ ದೇಖಿ ಸ್ಥಾನ ಸ್ಥಾನ್ ಜೇ ಜಹಾ ಪಾಯ್ ತಹಾ ದಿಯೇ ಪ್ರೇಮದಾನ್. ಅಂದರೆ ಪಾತ್ರ ಅಪಾತ್ರ ಅಂದ್ರೆ ಏನು, ಕ್ವಾಲಿಫಿಕೇಶನ್ ಡಿಸ್ಕ್ವಾಲಿಫಿಕೇಶನ್ ಇದು ಯಾವುದು ನೋಡಲ್ಲ. ಜೇ ಜಹಾ ಪಾಯ್ ತಹಾ ದಿಯೇ ಪ್ರೇಮದಾನ್. ಯಾರು ಎಲ್ಲಿಗೆ ಎಲ್ಲಿ ಕಾಣಿಸ್ತಾರೆ, ಯಾವ ಸಮಯದಲ್ಲಿ ಎಲ್ಲಿ ಕಾಣಿಸ್ತಾರೆ ಮನುಷ್ಯರು, ಅವ್ರಿಗೆ ಭಗವಂತನ ಭಕ್ತಿಯನ್ನ ನಿತ್ಯಾನಂದ ಪ್ರಭು ಅವರು ಕೊಟ್ಟರು. ಭಕ್ತಿ ಸಿಗೋದು ತುಂಬಾ ಕಷ್ಟ, ತುಂಬಾ ದುರ್ಲಭ. ಮನುಷ್ಯನ ದೇಹ ಸಿಗೋದೇ ದುರ್ಲಭ. ದುರ್ಲಭ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಅನ್ನೇ ವೈಕುಂಠ ಪ್ರಿಯ ದರ್ಶನಂ. ಮನುಷ್ಯನ ದೇಹ ಸಿಗೋದೇ ದುರ್ಲಭ. ಎಷ್ಟೋ ಕೋಟಿ ಕೋಟಿ ಜನ್ಮಗಳು ಆದ್ಮೇಲೆ ಬೇರೆ ಬೇರೆ ಯೋನಿಗಳಲ್ಲಿ ಓಡಾಡ್ತಾ ಓಡಾಡ್ತಾ ಕೊನೆಗೆ ಭ್ರಮಣೆ ಮಾಡ್ತಾ ಮಾಡ್ತಾ ಮನುಷ್ಯನ ದೇಹ ಬರುತ್ತೆ. ಅಶಿತಿಂ ಚತುರಶ್ಚೈವ ಲಕ್ಷಾಂ ಸ್ಥಾನ ಜೀವಜಾತಿಷು ಭ್ರಮದ್ಭಿ ಪುರುಷೇ ಪ್ರಾಪ್ಯ ಮಾನುಷ್ಯ ಜನ್ಮ ಪರ್ಯಾಯ. ಮನುಷ್ಯನ ಜನ್ಮ ಯಾವಾಗ ಬರುತ್ತೆ? ಅಶಿತಿಂ ಚತುರಶ್ಚೈವ ಲಕ್ಷಾಂ ಸ್ಥಾನ ಜೀವ ಅಂದ್ರೆ 84. ಅಶಿತಿಂ ಚತುರ ಅಂದ್ರೆ 84 ಅಂದ್ರೆ 84 ಲ್ಯಾಕ್. 84 ಲ್ಯಾಕ್ ಸ್ಪೀಶೀಸ್ ಆದ್ಮೇಲೆ ಭ್ರಮದ್ಭಿಹಿ ಭ್ರಮಣೆ ಮಾಡ್ತಾ ಮಾಡ್ತಾ ಮಾನುಷ್ಯ ಜನ್ಮ ಪರ್ಯಾಯ ಅಂತ ಮನುಷ್ಯನ ಜನ್ಮ ಬರುತ್ತೆ. ಅದರಲ್ಲೂ ಕೆಳಮಟ್ಟಿಗಿರೋ ಮನುಷ್ಯನ ದೇಹನೇ ಜಾಸ್ತಿ. ನೇರವಾಗಿ ಭಗವಂತನ ಭಕ್ತಿ ಸಿಗೋದಿಲ್ಲ. ದುರ್ಲಭೋ ಮಾನುಷ ದೇಹೋ ಬಟ್ ತತ್ರಾಪಿ ದುರ್ಲಭಂ ಅನ್ನೇ ವೈಕುಂಠ ಪ್ರಿಯ ದರ್ಶನಂ. ಭಗವಂತನ ಭಕ್ತರ ಸಂಘ, ಸತ್ಸಂಗ, ಭಗವಂತನ ಭಕ್ತಿ ತುಂಬಾನೇ ದುರ್ಲಭ. ಒಂದು ಎಕ್ಸಾಂಪಲ್ಗೆ, ಒಂದು ಬೆಂಗಳೂರು ಅಂತ ಮಹಾನಗರದಲ್ಲಿ 1.5 crores 1.5 ಕೋಟಿ ಜನ, ಅದರಲ್ಲಿ ಹೆಚ್ಚಾಗಿ 5,000 10,000 ಜನ ಭಕ್ತರು ಇರ್ತಾರೆ. ಆ ರೀತಿ ತುಂಬ ದುರ್ಲಭ, ಎಲ್ರಿಗೂ ಲಭ್ಯವಿಲ್ಲ. ಇದು ತುಂಬ ಕಷ್ಟ. ಸತ್ಸಂಗ ಸಿಗೋದು ತುಂಬ ದುರ್ಲಭ. ಸತ್ಸಂಗ ಪ್ರಾಪ್ಯತೆ ಪುಂಬಿರ್ ಸುಕೃತೈರ್ ಪೂರ್ವ ಸಂಚಿತೈ. ಸತ್ಸಂಗನೂ ಹೇಗೆ ಸಿಗತ್ತೆ? ಪೂರ್ವ ಸಂಚಿತ ಕರ್ಮದಲ್ಲಿ ಏನಾದರೂ ಸುಕೃತಿ ಇದ್ರೆ ಬರುತ್ತೆ. ಆಗ್ಲೇ ಭಕ್ತಿಸ್ತು ಭಗವತ್ ಭಕ್ತ ಸಂಗೇನ ಪರಿಜಾಯತೆ. ಭಕ್ತಿ ಒಂಟಿಯಾಗಿ ಮಾಡಕ್ಕಾಗಲ್ಲ, ಭಕ್ತರ ಸಂಘದಲ್ಲೇ ಮಾಡ್ಬೇಕಾಗತ್ತೆ. ಭಕ್ತಿಸ್ತು ಭಗವತ್ ಭಕ್ತ ಸಂಗೇನ ಪರಿಜಾಯತೆ. ಅದು ಭಕ್ತಿ ಮಾಡಕ್ಕೆ ಭಕ್ತರ ಸಂಘ ಬೇಕು. ಭಕ್ತರ ಸಂಘ ಬೇಕು ಅಂದ್ರೆ ಸುಕೃತಿ ಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ? ಸುಕೃತಿ ಅಂದ್ರೆ ಏನೋ ಒಂದು ಅಜ್ಞಾತವಾಗಿ ನಾವು ಏನೋ ಒಂದು
ಭಗವಂತನ ಪೂಜಿಸಿರ್ತೀವಿ, ದೇವಸ್ಥಾನಕ್ಕೆ ಹೋಗಿರ್ತೀವಿ, ಭಗವಂತನಿಗೆ ಹೂವು ಹಣ್ಣು ಕೊಟ್ಟಿರ್ತೀವಿ, ವೈಷ್ಣವರಿಗೆ ಏನೋ ಸೇವೆ ಮಾಡಿರ್ತೀವಿ. ಸೊ ಹಾಗಾಗಿ ಅದರ ಫಲ ನಮಗೆ ಭಗವಂತನ ಭಕ್ತಿ ಸಿಗುತ್ತೆ. ಸತ್ಸಂಗ ಪ್ರಾಪ್ಯತೆ ಪುಂಬಿರ್ ಸುಕೃತೆ ಪೂರ್ವ ಸಂಚಿತ. ಪೂರ್ವ ಸಂಚಿತ ಕರ್ಮದಲ್ಲಿ ಇರೋ ಸುಕೃತಿಯಿಂದ ನಮಗೆ ಸತ್ಸಂಗ ಸಿಗುತ್ತೆ. ಸುಮ್ಮನೆ ಎಲ್ರಿಗೂ ಸತ್ಸಂಗ ಸಿಗಲ್ಲ. ಎಷ್ಟೋ ಜನರನ್ನ ನಾವು ಸತ್ಸಂಗಕ್ಕೆ ಕರ್ಕೊಂಡು ಬರ್ತೀವಿ, ಆದರೂ ಬರೋದಿಲ್ಲ, ಇಲ್ಲ ಬಂದರೂ ಹೊರಟೋಗ್ಬಿಡ್ತಾರೆ, ಕಂಟಿನ್ಯೂ ಯಾರೂ ಮಾಡಲ್ಲ. ಸೊ ಇಂಥ ದುರ್ಲಭವಾದ ಕೃಷ್ಣ ಪ್ರೇಮವನ್ನು ನಿತ್ಯಾನಂದ ಪ್ರಭು ಅವರು ಯಾವ ಕ್ವಾಲಿಫಿಕೇಶನ್, ಯಾವ ಸುಕೃತಿ ಗಿಕೃತಿ ಏನೂ ನೋಡಿಲ್ಲ. ಯಾರು ಅವ್ರ ಎದುರುಗಡೆ ಬಂದರೂ ಅವ್ರಿಗೆ ಭಗವಂತನ ಭಕ್ತಿಯನ್ನು ಕೊಟ್ಟರು. ಪಾತ್ರ ನ ದೇಕಿ ಸ್ಥಾನ. ಆಮೇಲೆ ಲೂಟಿಯ ಖಾಯಿಯ ಅದಿಯ ಭಾಂಡಾರ ಉಜಾಡೆ ಆಶ್ಚರ್ಯ ಭಾಂಡಾರ ಪ್ರೇಮ್ ಶತಗುಣ ಬಾಡಿ. ಈ ಕೃಷ್ಣ ಪ್ರೇಮ್ಗೆ ಒಂದು ಭಾಂಡ ಅಂದರೆ ಒಂದು ಪಾತ್ರೆ, ದೊಡ್ಡ ಪಾತ್ರೆ, ಹಂಡ ಅಂತ ಹೇಳ್ತೀವಲ್ಲ. ಸೊ ಆ ರೀತಿ ಅದರಲ್ಲಿ ಇರೋ ಕೃಷ್ಣ ಪ್ರೇಮ್, ಈ ಭಕ್ತಿಯಲ್ಲಿ ಕೃಷ್ಣ ಪ್ರೇಮ್ ಇರೋದು, ಅದನ್ನ ಲೂಟಿಯ ಅಂದರೆ ಲೂಟ್ ಮಾಡಿ, ಖಾಯಿಯ ತಿಂದು, ದಿಯಾ ಬೇರೆಯವ್ರಿಗೆ ಹಂಚಿದ್ದಾರೆ. ಯಾರು? ನಿತ್ಯಾನಂದ ಪ್ರಭು ಮತ್ತೆ ಅವರ ಅನುಯಾಯಿಯರು ಎಲ್ಲ. ಬಟ್ ಆಶ್ಚರ್ಯ ಭಾಂಡಾರ ಪ್ರೇಮ್ ಶತಗುಣ ಬಾಡೆ, ಅದನ್ನ ಹಂಚಿದ ಮೇಲೆ ಖಾಲಿ ಆಗಿಲ್ಲ ಅದು ಕೃಷ್ಣ ಪ್ರೇಮ, ಇನ್ನೂ 100 ಹೆಚ್ಚು ಪಟ್ಟು ಇನ್ನೂ ಜಾಸ್ತಿ ಆಯಿತು. ನಾವು ಹಂಚಿದಾಗ ಕೃಷ್ಣ ಭಕ್ತಿ ವರ್ಧನ ಆಗತ್ತೆ, ಕೃಷ್ಣ ಭಕ್ತಿ ಇನ್ನೂ ಹೆಚ್ಚಾಗತ್ತೆ. ಇನ್ನು ಬೇರೆ ಜನರಿಗೆ ನಾವು ಭಗವಂತನ ಭಕ್ತಿ ಕೊಟ್ಟಾಗ ನಮ್ಮ ಭಕ್ತಿನೂ ಹೆಚ್ಚಾಗತ್ತೆ, ಇಡೀ ಪ್ರಪಂಚದಲ್ಲೂ ಭಕ್ತಿ ಎಲ್ಲರಲ್ಲಿ ಬರುತ್ತೆ. ಅದಕ್ಕೆ ಪ್ರಚಾರ ಮಾಡೋದು ತುಂಬ ಮುಖ್ಯ. ನಮ್ಮದು ಪ್ರಚಾರ ಮಾಡೋ ಈ ಸಂಸ್ಥೆ. ಸೊ ನಾನು ನಿತ್ಯಾನಂದ ಪ್ರಭು ಅವರ ಕೆಲವೊಂದು ಲೀಲೆಗಳ ಬಗ್ಗೆ ನಾನು ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ನಿತ್ಯಾನಂದ ಪ್ರಭು ಅವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ರದ್ದು ಒಂದೇ ಒಂದು ಕೆಲಸ. ಏನದು? ಯಾರು ಹೇಳ್ತೀರಾ? ನಿತ್ಯಾನಂದ ಪ್ರಭು ಮತ್ತೆ ಅವರ ಫ್ರೆಂಡ್ಸ್ ಗೋಪಬಾಲಕರು ಅವರು ಪ್ರತಿದಿನ ಭಗವಂತನ ಲೀಲೆಗಳ ನಾಟಕ, ಡ್ರಾಮಾ ಮಾಡೋರು ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅದೇ, ಮತ್ತೇನೇನಿಲ್ಲ. ಸೊ ದೇವತೆಯರ ಥರ ಎಲ್ಲ ವೇಷ ಹಾಕೊಳ್ತಾ ಇದ್ರು. ಆಮೇಲೆ ಯಾರೋ ಒಬ್ಬ ಹುಡುಗನ್ನ ಪೃಥ್ವಿ ತಾಯಿ ಮಾಡಿ ಅವನ ಎದುರುಗಡೆ ಹೋಗಿ ಭೂಭಾರ ಆಗಿದೆ, ನಮ್ಮನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡೋದು, ಆಮೇಲೆ ಭಗವಂತ ಅವತರಿಸೋದು. ಸೊ ಈ ಥರ ಎಲ್ಲ ಲೀಲೆಗಳನ್ನು ನಿತ್ಯಾನಂದ ಪ್ರಭು ಅವರು ಮಾಡ್ತಾಯಿದ್ರು. ಒಂದು ಸರ್ತಿ ನಿತ್ಯಾನಂದ ಪ್ರಭು ಅವರು ಈ ಗೊಂಬೆಗಳಿಂದ, ಬೇರೆ ಬೇರೆ ಗೊಂಬೆಗಳಿಂದ ಅಗಾಸುರ, ಬಕಾಸುರ, ವತ್ಸಾಸುರ ಈ ಥರ ಎಲ್ಲ ರಾಕ್ಷಸರನ್ನ ಮಾಡಿ ಅವ್ರನ್ನ ಸಂಹಾರ ಮಾಡೋ ಲೀಲೆಗಳನ್ನು ಮಾಡ್ತಾಯಿದ್ರು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅದೇ ಲೀಲೆಗಳನ್ನು ಮಾಡ್ತಾಯಿದ್ರು. ಈ ಡ್ರಾಮಾಸಲ್ಲಿ ನಿತ್ಯಾನಂದ ಪ್ರಭುನೇ ಅವರೇ ಡೈರೆಕ್ಟರು, ಅವರೇ ಪ್ರೊಡ್ಯೂಸರು, ಅವರೇ ಎಲ್ಲರಿಗೂ ಹೇಳೋರು, ಅವರು ಆ್ಯಕ್ಟರು. ಸೊ ಅವರು ನಟನೆ ಮಾಡ್ತಾಯಿದ್ರು, ಬೇರೆಯವ್ರಿಗೂ ಹೇಳ್ತಾಯಿದ್ರು ಹೇಗೆ ಮಾಡಬೇಕು ಅಂತ. ಸೊ ಈ ಥರ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದನ್ನೇ ಮಾಡ್ತಾಯಿದ್ರು. ಏಕಚಕ್ರ ಧಾಮದಲ್ಲಿ ಎಲ್ಲ ಈ ಬಾಲಕರ ತಂದೆ ತಾಯಿ ಅವ್ರಿಗೆಲ್ಲ ಆಶ್ಚರ್ಯ. ಏನಪ್ಪ ಇವು ಬೆಳಿಗ್ಗೆಯಿಂದ ರಾತ್ರಿ ಬರೀ ಆಟ 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 ಬರೀ ಆಟ. ಅದು ಭಗವಂತನ ಲೀಲೆ ಮಾತ್ರ. ಮಕ್ಕಳಿಗೆ ಡ್ರಾಮಾ ಮಾಡಿ ಅಂದರೆ ಒಂದು ಅರ್ಧ ಗಂಟೆ ಮಾಡ್ಬೋದು ಅಷ್ಟೇ, ಇಡೀ ದಿನ ಯಾರೂ ಮಾಡಲ್ಲ. ನಮ್ಮ ಡಿವೋಟಿ ಮಕ್ಕಳಿಗೂ ಅಷ್ಟೇ, ನಾವು ಇಡೀ ದಿನ ಯಾರೂ ಮಾಡೋದಿಲ್ಲ. ಸೊ ಆದರೆ ನಿತ್ಯಾನಂದ ಪ್ರಭು ಅವ್ರಿಗೆ ಇದೇ ಆಟ, ಭಗವಂತನ ಲೀಲೆಗಳನ್ನು ನಟನೆ ಮಾಡೋದು. ಸೊ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅವ್ರು ಕೇಳ್ತಾರೆ, ಎಲ್ಲಿಂದ ನೀನು ಕಲಿತೆ ಇದೆಲ್ಲ ಅಂತ. ಇದೆಲ್ಲ ನನ್ನ ಲೀಲೆನೇ ಅಂತ ನಿತ್ಯಾನಂದ ಪ್ರಭು ಅವ್ರು ಹೇಳೋರು. ಸೊ ಎಲ್ರಿಗೂ ತಮಾಷೆ ಮಾಡ್ತಿದ್ದಾನೆ ಅಂತ ಸುಮ್ಮನಾಗಿ ಹೋಗ್ಬಿಡ್ತಾ ಇದ್ರು, ಇಲ್ಲ ನಗ್ತಾ ಇದ್ರು ಅಷ್ಟೇ. ಬಟ್ ನಿಜವಾಗ್ಲೂ ಇವೆಲ್ಲ ಭಗವಂತನ ಲೀಲೆನೇ. ಸೊ ನನ್ನ ಲೀಲೆಗಳನ್ನೇ ನಾನು ನಟನೆ ಮಾಡ್ತಾ ಇದ್ದೀನಿ ಅಂತ ನಿತ್ಯಾನಂದ ಪ್ರಭು ಅವರು ಹೇಳೋರು. ಸೊ ಈ ರೀತಿ ಒಂದು ಸರ್ತಿ ಆ ರೋಲ್ ಪ್ಲೇ ಮಾಡೋವಾಗ ಮುಳುಗೋಗ್ಬಿಡ್ತಾರೆ ಅದರಲ್ಲಿ. ಅವ್ರಿಗೆ ಧ್ಯಾನನೇ ಇರಲ್ಲ ನಾನು ನಟನೆ ಮಾಡ್ತಾ ಇದ್ದೀನಿ ಅಂತ. ಆ ಆವೇಶದಲ್ಲಿ ಬಂದ್ಬಿಡ್ತಾರೆ. ಆವೇಶದಲ್ಲಿ ಅಂದರೆ ಆ ರೋಲಲ್ಲಿ ಇದ್ಬಿಡ್ತಾರೆ. ನಾನು
ಚಿಕ್ಕ ನಿಮಾಯಿ ಹಡಾಯಿ ಪಂಡಿತ್ ಅವ್ರ ಮಗ ಅಂತಾನೆ ಮರ್ತೋಗಿರ್ತಾರೆ ಆ ರೀತಿ. ಸೊ ಈ ರೀತಿ ಒಂದ್ಸರ್ತಿ ರಾಮಚಂದ್ರ ಈ ರಾಮಾಯಣ ಮಾಡ್ತಾ ಇದ್ರು. ಆ ರಾಮಾಯಣದಲ್ಲಿ ನಿತ್ಯಾನಂದ ಪ್ರಭು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಮಕ್ಕಳಿಗೆ ಹೇಳ್ಬಿಟ್ಟಿದ್ರು, ನೀನು ಸುಗ್ರೀವ, ನೀನು ಬಾಲಿ, ನೀನು ಹನುಮಾನ್, ಹಾಗೆ ಹೀಗೆ ಅಂತ, ನೀನು ರಾವಣ ಅಂತ. ಸೊ ರಾವಣ ಜೊತೆ ಯುದ್ಧ ನಡೆಯುವಾಗ ನಿತ್ಯಾನಂದ ಪ್ರಭು ಅವರು ಲಕ್ಷ್ಮಣ ಆಗಿರ್ತಾರೆ, ಅವ್ರು ಮೂರ್ಛಿತರಾಗಿ ಹೋಗ್ಬಿಡ್ತಾರೆ. ಆ ಹುಡುಗನ್ಗೆ ಹೇಳಿದ್ದ ನಿತ್ಯಾನಂದ ಪ್ರಭು, ನಾನು ಮೂರ್ಛಿತನಾದಾಗ ನೀನು ಹನುಮಾನ್, ನೀನು ಸಂಜೀವನ ಬೂಟಿನ ತಂದು ನನಗೆ ವಾಸನೆಯನ್ನ ತೋರಿಸ್ಬೇಕು, ನಾನು ಬದುಕ್ತೀನಿ ಅಂತ. ಸೊ ಈ ಥರ ನಿತ್ಯಾನಂದ ಪ್ರಭು ಅವ್ರು ಮೂರ್ಛಿತರಾದಾಗ ಎಲ್ಲ ಮಕ್ಕಳು ನೋಡ್ತಾರೆ, ಯಾಕೋ ಎದ್ದೇಳ್ತಾ ಇಲ್ಲ ಅಂತ ಹೋಗ್ಬಿಟ್ಟು ಎಬ್ಬರ್ಸಕ್ಕೆ ಟ್ರೈ ಮಾಡ್ತಾರೆ. ನಿತ್ಯಾನಂದ ಪ್ರಭು ಎದ್ದೇಳೋದಿಲ್ಲ. ಸೊ ಎಲ್ರಿಗೂ ಹೆದರಿಕೆ ಆಗುತ್ತೆ, ಉಸಿರಾಡೋದನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಎಲ್ಲ ಜೋರಾಗಿ ಅಳಕ್ ಶುರು ಮಾಡ್ತಾರೆ. ಎಷ್ಟೋ ಗಂಟೆ ಆಗತ್ತೆ. ಆಮೇಲೆ ತಂದೆ ತಾಯಿ ಎಲ್ಲರೂ ಬರ್ತಾರೆ. ಸೊ ಆಗ ಹಿರಿಯರಿಗೆ ಗೊತ್ತಿತ್ತು, ನಿತ್ಯಾನಂದ ಪ್ರಭು ಅವ್ರು ಒಂದ್ ಸರ್ತಿ ಆವೇಶದಲ್ಲಿ ಬಂದ್ರೆ ಆ ಥರ ನಟನೆಯಲ್ಲಿ ಆ ರೋಲ್ ಪ್ಲೇ ಮಾಡೋವಾಗ ಎಲ್ಲ ಮರ್ತೋಗಿರ್ತಾರೆ. ಆ ಡ್ರಾಮಾ ಮುಗಿಯೋವರೆಗೂ ಅವ್ರು ಆ ಭಾವದಲ್ಲಿರ್ತಾರೆ ಅಂತ. ಸೊ ಆಗ ಬೇರೆ ಮಕ್ಕಳಿಗೆ ಕರೆಸ್ತಾರೆ. ಈ ನಿತಾಯಿ ಈಗ ಮೂರ್ಛಿತನಾದ್ಮೇಲೆ ನೆಕ್ಸ್ಟ್ ರೋಲ್ ಏನಿತ್ತು, ಯಾರೇನ್ ಮಾಡ್ಬೇಕಾಗಿತ್ತು ಅಂತ ಕೇಳ್ತಾರೆ. ನಾನು ಹನುಮಾನ್, ನಾನು ಸಂಜೀವನಿ ತರಬೇಕಾಗಿತ್ತು, ಬೇಗ ತಗೊಂಬಾ ಅಂತ ಹೇಳ್ತಾರೆ. ಸೊ ಆ ಹುಡುಗ ತಂದು ನಿತ್ಯಾನಂದ ಪ್ರಭು ಅವ್ರಿಗೆ ಸಂಜೀವನಿ ಬೂಟಿ ತಂದಾಗ ಅವ್ರಿಗೂ ಎಚ್ಚರಿಕೆ ಆಗ್ತಾರೆ. ಸೊ ಈ ರೀತಿ ಎಲ್ಲ ತಂದೆ ತಾಯಿಯವರು ಇವ್ರ ನಾಟಕ ನೋಡ್ಬಿಟ್ಟು ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಅವರು, ಅಂದರೆ ಮನಸ್ಸಲ್ಲಿ ಅವ್ರಿಗೆ ತುಂಬ ಪ್ರೀತಿ ನಿತ್ಯಾನಂದ ಪ್ರಭು ಮೇಲೆ, ಬಟ್ ಎಕ್ಸ್ಟರ್ನಲ್ ಆಗಿ ಅವರು ಸಾಕಾಗೋಗ್ಬಿಟ್ಟಿದೆ ಅಂತ ಆ ಥರ ನಟನೆ ಮಾಡ್ತಾ ಇದ್ರು. ಸೊ ಈ ರೀತಿ ನಿತ್ಯಾನಂದ ಪ್ರಭು ಅವರು ಅವರ ಈ ಬಾಲಕರ ಜೊತೆ ಎಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಈ ಥರ ಲೀಲೆಗಳನ್ನು ಮಾಡ್ತಾ ಇದ್ರು. ಸುಮಾರು ಲೀಲೆಗಳಿದೆ. ಈ ಏನಂತಾರೆ, ಬೆಣ್ಣೆ ಕದಿಯೋ ಲೀಲೆ ಇದೆ, ನಾನು ಡೀಟೇಲಲ್ಲಿ ಹೋಗಲ್ಲ. ಆಮೇಲೆ ಅಕ್ರೂರ ಕೃಷ್ಣ ಮತ್ತೆ ಬಲರಾಮನ ಕರ್ಕೊಂಡು ಹೋಗೋ ಲೀಲೆ ಇದೆ. ಈ ರೀತಿ ತುಂಬ ಕೃಷ್ಣಂದು, ರಾಮಂದು, ವಿಷ್ಣುದು ಎಲ್ಲ ಲೀಲೆಗಳನ್ನು ಅವರು ಮಾಡ್ತಾ ಇದ್ರು. ಈ ರೀತಿ ನಿತ್ಯಾನಂದ ಪ್ರಭು ಅವರು ಅವರ ದಿನಚರ್ಯದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಡ್ರಾಮಾಸ್ ಮಾಡ್ತಾ ಇದ್ರು. ಅವ್ರ ತಂದೆ ಒಂದು ಗುರುಕುಲ್ ನಡೆಸ್ತಾ ಇದ್ರು, ಹಡಾಯಿ ಓಜಾ ಅವರು. ಅದರಲ್ಲಿ ಎಲ್ಲ ಬಾಲಕರಿಗೆ ಅವರು ವೇದಿಕ್ ನಾಲೆಡ್ಜ್, ವೇದ ಪಾಠ ಅದನ್ನು ಮಾಡಿಸ್ತಾ ಇದ್ರು. ಸೊ ನಿತ್ಯಾನಂದ ಪ್ರಭು ಅವರು ಅದರಲ್ಲಿ ಅಟೆಂಡ್ ಮಾಡ್ತಾ ಇರಲಿಲ್ಲ, ಅವರು ಆಲ್ರೆಡಿ ಎಲ್ಲ ಗೊತ್ತಿತ್ತು ಅವ್ರಿಗೆ. ಸೊ ಅವರು ಒಂದು ಸಮಯದಲ್ಲಿ ಒಬ್ಬರು ಸನ್ಯಾಸಿ ಬರ್ತಾರೆ ಅಲ್ಲಿ. ಆ ಸನ್ಯಾಸಿ ಬಂದು ಇವ್ರ ಮನೆಯಲ್ಲಿ ವಾಸ ಮಾಡ್ತಾರೆ. ಆಮೇಲೆ ಹಡಾಯಿ ಓಜಾ ಅವರು ತುಂಬ ಪುಣ್ಯವಂತರು. ಸೊ ಅವರು ನೀವು ಏನೇ ಕೇಳಿ ದಾನ ನಾವು ನಿಮಗೆ ಕೊಡ್ತೀವಿ ಅಂತ ಒಂದು ಮಾತನ್ನು ಕೊಟ್ಟಿರ್ತಾರೆ. ಸೊ 2-3 ದಿವಸ ಆದಮೇಲೆ ಆ ಸನ್ಯಾಸಿ ಕೇಳ್ತಾರೆ, ನಾನು ತೈರ್ಥಿಕ ಸನ್ಯಾಸಿ, ಅಂದರೆ ತೀರ್ಥ ಮೇಲೆ ಹೋಗೋರಿಗೆ ತೈರ್ಥಿಕ ಅಂತ ಹೇಳ್ತಾರೆ. ಸೊ ತೈರ್ಥಿಕ ಸನ್ಯಾಸಿ ನನಗೆ ಒಬ್ಬ ಅಸಿಸ್ಟೆಂಟ್ ಬೇಕು, ನನಗೆ ನಿಮ್ಮ ಮಗ ಬೇಕು, ನಿಮ್ಮ ಮಗನ ನಾನು ಕರ್ಕೊಂಡು ಹೋಗ್ತೀನಿ ತೀರ್ಥಯಾತ್ರೆ ಮೇಲೆ ಅಂತ ಹೇಳ್ತಾರೆ. ಸೊ ಹಡಾಯಿ ಓಜಾ ಮತ್ತು ಪದ್ಮಾವತಿ ಅವ್ರಿಗೆ ಅವ್ರ ಎದೆನೇ ಒಡೆದೋಗ್ಬಿಡುತ್ತೆ. ಯಾಕೆಂದರೆ ಯಾರು ಅವ್ರ ಮಗನ್ನ ಸುಮ್ಮನೆ ಯಾರಿಗೂ ಡೊನೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಂಥ ಪಾಪಿ ವ್ಯಕ್ತಿ ಇದ್ದರೂ ಅವನು ಅವ್ರ ಮಗನ್ನ ಯಾರಿಗೂ ಕೊಡಲ್ಲ ಅಲ್ವಾ. ಸೊ ಇಲ್ಲಂತೂ ಇವರು ಭಾಗ್ಯವಂತರು, ಪುಣ್ಯವಂತರು, ದೇವರನ್ನೇ ಭಗವಂತನೇ ಮಗನಾಗಿ ಪಡೆದಿದ್ದಾರೆ. ಸೊ ನಿತ್ಯಾನಂದ ಪ್ರಭುನ ಹೇಗೆ ಕಳ್ಸೋಕ್ಕಾಗತ್ತೆ? ಆದರೆ ಮಾತನ್ನ ಕೊಟ್ಟಿದ್ದಾರೆ, ನೀವು ಏನೇ ಕೇಳಿದ್ರು ನಾನು ನಿಮಗೆ ದಕ್ಷಿಣೆಯಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆ ಮಾತನ್ನು ಉಳಿಸ್ಕೋಬೇಕಂತ ಹೇಳಿ ಹಡಾಯಿ ಓಜಾ ಅವರು ತುಂಬ ದುಃಖದಿಂದ ನಿತ್ಯಾನಂದ ಪ್ರಭು ಅವ್ರನ್ನ ಒಪ್ಪಿಸ್ಬಿಡ್ತಾರೆ ಆ ಸನ್ಯಾಸಿಗೆ. ಅದಾದ್ಮೇಲೆ 3 ತಿಂಗಳು ಹಡಾಯಿ ಓಜಾ ಮತ್ತೆ ಪದ್ಮಾವತಿ ಅವರು ಏನು ಆಹಾರನೇ ತಗೊಳ್ಳಲ್ಲ, ಊಟನೇ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ದುಃಖದಲ್ಲಿರ್ತಾರೆ, ಶೋಕ ಮಾಡ್ತಿರ್ತಾರೆ, ಹಗಲು ರಾತ್ರಿ ಶೋಕ ಮಾಡ್ತಾರೆ. ಸೊ ಈ ರೀತಿ 3 ತಿಂಗಳಾದ್ಮೇಲೆ ಅವರು ಪ್ರಾಣವನ್ನೇ ಬಿಟ್ಬಿಡ್ತಾರೆ. ಇದು ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ, ದಶರಥ ಮಹಾರಾಜ ಅವರು ಹೇಗೆ ಪುತ್ರ ಶೋಕದಲ್ಲಿ ಅವ್ರ ದೇಹವನ್ನು ತ್ಯಜಿಸ್ಬಿಟ್ರು, ಅದೇ ರೀತಿಯಲ್ಲಿ ಹಡಾಯಿ ಪಂಡಿತ್ ಮತ್ತೆ
ಪದ್ಮಾವತಿ ಅವರು ನಿತ್ಯಾನಂದ ಪ್ರಭು ಅವರ ವಿರಹದ ಶೋಕದಲ್ಲಿ, ಆ ದುಃಖದಲ್ಲಿ ಅವರು ದೇಹನೇ ತ್ಯಜಿಸ್ಬಿಟ್ರು. ಅಂಥ ಪರಿಸ್ಥಿತಿ ಬಂತು ಅವ್ರಿಗೆ. ಬಟ್ ಅವ್ರಿಗೆ ವೈಕುಂಠ ಮುಕ್ತಿ ಸಿಕ್ತು. ಯಾಕೆಂದರೆ ಅವ್ರು ಶೋಕ ಮಾಡಿರೋದು ಯಾವ ಸಾಧಾರಣ ಪುತ್ರ ಅಲ್ಲ, ಭಗವಂತನೇ ಪುತ್ರನಾಗಿ ಪಡೆದು ಭಗವಂತನ ಬಗ್ಗೆ, ಭಗವಂತನ ಪ್ರೀತಿಗೆ ಅವರು ಶೋಕ ಮಾಡಿದ್ದು. ಸೊ ಹಾಗಾಗಿ ಅವ್ರಿಗೆ ವೈಕುಂಠ ಮುಕ್ತಿ ಸಿಕ್ತು. ಸೊ ಈ 3 ತಿಂಗಳಾದಮೇಲೆ ಅಲ್ಲಿರೋ ಎಲ್ಲ ಏಕಚಕ್ರವಾಸಿಯರು ಅವ್ರಿಗೂ ತುಂಬ ದುಃಖ ಆಯಿತು. ಇದನ್ನು ಸಹಿಸ್ಕೊಳಕ್ಕಾಗಿಲ್ಲ. ಯಾಕೆಂದರೆ ಎಲ್ರಿಗೂ ನಿತ್ಯಾನಂದ ಪ್ರಭು ಅವ್ರ ಮೇಲೆ ತುಂಬ ಪ್ರೀತಿ ಇತ್ತು. ಸೊ ಅದನ್ನು ಮರಿಬೇಕು, ಈ ಶೋಕದಿಂದ ಮರಿಬೇಕು ಅಂತ ಹೇಳಿ ಆ ಏಕಚಕ್ರ ಧಾಮನೆ ಅವರು ಖಾಲಿ ಮಾಡ್ತಾರೆ. ಅದಾದಮೇಲೆ ಏಕಚಕ್ರ ಧಾಮದಲ್ಲಿ ಯಾರೂ ವಾಸನೆ ಮಾಡೋದಿಲ್ಲ, ಎಲ್ಲರೂ ಖಾಲಿ ಎಲ್ಲ ಅಲ್ಲಿಂದ ಖಾಲಿ ಮಾಡಿಬಿಡ್ತಾರೆ. ಅದನ್ನು ಒಂಥರ ಘೋಸ್ಟ್ ಟೌನ್ ಆಗೋಗ್ಬಿಡುತ್ತೆ, ಯಾರೂ ಇರೋದಿಲ್ಲ ಅಲ್ಲಿ. ಸೊ ಈ ರೀತಿ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಈ ಲೀಲೆ. ಆ ಸನ್ಯಾಸಿಗೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಒಬ್ಬರು ಡಿವೋಟಿ. ಆ ಆರ್ಟಿಕಲಲ್ಲಿ ಹೇಳ್ತಾರೆ, ನಿತ್ಯಾನಂದ ಪ್ರಭು ಅವ್ರಿಗೆ ಕರ್ಕೊಂಡೋಗಿರೋ ಸನ್ಯಾಸಿ ಯಾರು ಅಂದರೆ ಸಂಕರ್ಷಣ ಪೂರಿ ಅಂತ ಅವರ ಹೆಸರು, ಮಧ್ವ ಸಂಪ್ರದಾಯದಲ್ಲಿ ಬರುತ್ತೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲಿಲ್ಲ, ಅವರು ಲಕ್ಷ್ಮೀಪತಿ ತೀರ್ಥನೇ, ಅವರೇ ಕರ್ಕೊಂಡು ಹೋಗಿರೋದು ಅಂತ. ಸೊ ಆ ಡಿವೋಟಿ ರಿಸರ್ಚ್ ಮಾಡಿದ್ದಾರೆ. ಅವರ ಆರ್ಟಿಕಲಲ್ಲಿ ಬರೀತಾರೆ, ನಿತ್ಯಾನಂದ ಪ್ರಭುಗೆ ಕೆಲವೊಂದು ಜನ ಹೇಳ್ತಾರೆ ಅವ್ರ ಗುರುಗಳು ಬಂದು ಈಶ್ವರಪುರಿ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಅವ್ರ ಗುರುಗಳು ಬಂದು ಇವರು ಸಂಕರ್ಷಣಪುರಿ, ಯಾರ ಸನ್ಯಾಸಿ ಬಂದು ಕರ್ಕೊಂಡು ಹೋದ್ನಲ್ಲ. ಇನ್ನು ಕೆಲವರು ಹೇಳ್ತಾರೆ ಭಕ್ತಿ ರತ್ನಾಕರ ಅಂತ ಒಂದು ಪುಸ್ತಕ ಇದೆ, ನರೋತ್ತಮ್ ಸರ್ಕಾರ ಅಂತ ಒಬ್ರು ವೈಷ್ಣವರು ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ ಇಲ್ಲಿಲ್ಲ, ಮಾಧವೇಂದ್ರ ಪೂರಿನೇ ಇವರ ಗುರುಗಳು. ಇನ್ನು ಕೆಲವರು ವೈಷ್ಣವರು ಹೇಳ್ತಾರೆ ಇಲ್ಲ, ಇವರ ಗುರುಗಳು ಲಕ್ಷ್ಮೀಪತಿ ತೀರ್ಥ, ಆ ಸನ್ಯಾಸಿ ಯಾರು ಕರ್ಕೊಂಡು ಹೋದ್ರಲ್ಲ ಅವರೇ ಲಕ್ಷ್ಮೀಪತಿ ತೀರ್ಥ ಅಂತ ಹೇಳ್ತಾರೆ. ಸೊ ಈ ಥರ ಬೇರೆ ಬೇರೆ ವೈಷ್ಣವರು ನಿತ್ಯಾನಂದ ಪ್ರಭು ಅವ್ರಿಗೆ ಬೇರೆ ಬೇರೆ ಗುರುಗಳಿದ್ದಾರೆ ಅಂತ ಹೇಳ್ತಾರೆ. ಸೊ ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಒಂದು ಕ್ಲಾಸಲ್ಲಿ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಆವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ನಿತ್ಯಾನಂದ ಪ್ರಭು ಅವರ ಗುರುಗಳು ಬಂದು ಲಕ್ಷ್ಮೀಪತಿ ತೀರ್ಥನೇ, ಲಕ್ಷ್ಮೀಪತಿ ತೀರ್ಥ ಬಂದು ಮಧ್ವ ಸಂಪ್ರದಾಯದಲ್ಲಿ ಬರ್ತಾರೆ. ವ್ಯಾಸ ತೀರ್ಥರಿಂದ ಒಂದು 4 ಪೀಳಿಗೆಗಳಾದ ಮೇಲೆ ಲಕ್ಷ್ಮೀಪತಿ ತೀರ್ಥ ಬರ್ತಾರೆ. ಆ ಲಕ್ಷ್ಮೀಪತಿ ತೀರ್ಥರಿಂದನೇ ನಿತ್ಯಾನಂದ ಪ್ರಭು ಮತ್ತು ಮಾಧವೇಂದ್ರ ಪುರಿ ಅವರು ದೀಕ್ಷೆಯನ್ನು ಪಡೆದರು. ಮಾಧವೇಂದ್ರ ಪುರಿ ಅವರಿಂದ ಈಶ್ವರ ಪುರಿ ದೀಕ್ಷೆ ಪಡೆದರು. ಈಶ್ವರ ಪುರಿಯಿಂದ ಚೈತನ್ಯ ಮಹಾಪ್ರಭು ಅವರು ದೀಕ್ಷೆ ಪಡೆದರು. ಸೊ ಈ ರೀತಿ ಈ ಪರಂಪರೆ ಕಂಟಿನ್ಯೂ ಆಯಿತು, ಗೌಡಿಯ ಪರಂಪರೆ ಆಯಿತು. ಅದಕ್ಕಿಂತ ಮುಂಚೆ ಮಧ್ವ ಸಂಪ್ರದಾಯ ಮಾತ್ರ ಇತ್ತು. ಸೊ ಲಕ್ಷ್ಮೀಪತಿ ತೀರ್ಥರಿಂದ ಮಾಧವೇಂದ್ರ ಪುರಿಯರಿಂದ ಇದು ಕಂಟಿನ್ಯೂ ಆಯಿತು. ಸೊ ಮಧ್ವ ಗೌಡಿಯ ಪರಂಪರ ಇಲ್ಲಿ ಸ್ಟಾರ್ಟ್ ಆಯಿತು. ಸೊ ಈ ಥರ ಕೆಲವೊಂದು ಕನ್ಫ್ಯೂಷನ್ ಇರುತ್ತೆ. ಯಾಕೆ ಅಂದರೆ ನಿತ್ಯಾನಂದ ಪ್ರಭು ನಮಗೆ ರೆಪ್ರೆಸೆಂಟ್ ಮಾಡ್ತಿರೋದು ಏನು ಅಂದರೆ ಅವರು ಸಮಷ್ಟಿ ಗುರು. ಶಾಸ್ತ್ರದಲ್ಲಿ 2 ಪ್ರಕಾರ ಗುರುಗಳಿದ್ದಾರೆ, ಒಂದು ವ್ಯಷ್ಟಿ, ಇನ್ನೊಂದು ಸಮಷ್ಟಿ. ವ್ಯಷ್ಟಿ ಗುರು ಅಂದರೆ ಇಂಡಿವಿಜುವಲ್, ಒಬ್ಬ ಗುರು. ಸಮಷ್ಟಿ ಗುರು ಅಂದರೆ ಎಲ್ಲ ಗುರುಗಳಿಗೆ ರೆಪ್ರೆಸೆಂಟ್ ಮಾಡ್ತಿರೋದು ನಿತ್ಯಾನಂದ ಪ್ರಭು. ಅದಕ್ಕೆ ಅವ್ರನ್ನ ಗುರುತತ್ವ ಅಂತ ಹೇಳ್ತಾರೆ. ಸೊ ಗುರುತತ್ವ ರೆಪ್ರೆಸೆಂಟ್ ಮಾಡಿರೋ ಆದಿಗುರು ನಿತ್ಯಾನಂದ ಪ್ರಭು ಗುರುತತ್ವ. ಅವ್ರಿಗೆ ಗುರು ಯಾರಂತ ಗೊತ್ತಿಲ್ಲ ಅಂದರೆ ತುಂಬ ತಪ್ಪಾಗತ್ತೆ. ಸೊ ಹಂಗೆ ಹೇಳಿ ಇಷ್ಟೆಲ್ಲ ಕನ್ಫ್ಯೂಷನ್ ಇರೋದ್ರಿಂದ, ಕನ್ಫ್ಯೂಷನ್ ಯಾಕಿತ್ತಂದರೆ ಆ ಟೈಮಲ್ಲಿ ವಾಟ್ಸಾಪು, ಮೀಡಿಯಾ, ಇಂಟರ್ನೆಟ್ಟು ಇರಲಿಲ್ಲ. ಎಲ್ಲ ಭಕ್ತರು ವಿನಮ್ರತೆಯಿಂದ ಇದ್ದರು. ಸೊ ಹಾಗಾಗಿ ಈ ಥರ ಬೇರೆ ಬೇರೆ ಕನ್ಫ್ಯೂಷನ್ ಬಂತು. ಸೊ ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ ಲಕ್ಷ್ಮೀಪತಿ ತೀರ್ಥನೇ ಅವರ ಗುರುಗಳು ಅಂತ. ಸೊ ಈ ಥರ ನಿತ್ಯಾನಂದ ಪ್ರಭು ಅವರ ಜೀವನದಲ್ಲಿ ಬೇಕಾದಷ್ಟು ಲೀಲೆಗಳು, ಬೇಕಾದಷ್ಟು ಘಟನೆಗಳು ನಡೆದಿದೆ. ನಿತ್ಯಾನಂದ ಪ್ರಭು ಅವರ ಕ್ಲೋಸೆಸ್ಟ್ ಡಿವೋಟಿ ಅಂದರೆ ಇವರು ಹರಿದಾಸ್ ಠಾಕೂರ್ ಅವರು ಮತ್ತು ನಿತ್ಯಾನಂದ ಪ್ರಭು ಅವರು ಯಾವಾಗಲೂ ಪ್ರಚಾರಕ್ಕೆ, ಪ್ರೀಚ್ ಮಾಡೋಕ್ಕೆ ಒಟ್ಟಿಗೆ ಹೋಗ್ತಾ ಇದ್ರು. ಸೊ ಹರಿದಾಸ್ ಠಾಕೂರ್ ಅವರು ಚೈತನ್ಯ ಮಹಾಪ್ರಭು ಅವರು ಹುಟ್ಟೋಕ್ಕಿಂತ ಮುಂಚೆ
ಅವರು ವೆಣಪೋಲ್ದಲ್ಲಿದ್ದರು. ವೆಣಪೋಲ್ ಅಂತ ಒಂದು ಬಾಂಗ್ಲಾದೇಶದಲ್ಲಿ ಬರುತ್ತೆ. ಅಲ್ಲಿ ಅವರು ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರು. ಹಗಲು ರಾತ್ರಿ ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ್ ಹರೇ ಹರೇ ಅಂತ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಜಪ ಮಾಡ್ತಾಯಿದ್ರು. 192 ಮಾಲೆಗಳನ್ನು ಮಾಡ್ತಾಯಿದ್ರು. ಅದು ಅಷ್ಟು ಮಾಡೋಕ್ಕೆ 18-19 ಗಂಟೆಗಳಾಗತ್ತೆ. ಸೊ 3 ಲಕ್ಷ ಭಗವಂತನ ನಾಮಗಳನ್ನು ಸ್ಮರಣೆ ಮಾಡ್ತಾಯಿದ್ರು ಹರಿದಾಸ್ ಠಾಕೂರ್ ಅವರು. ಆ ವೆಣಪೋಲ್ದಲ್ಲಿ ಈ ಏನಂತಾರೆ, ಅಲ್ಲಿರೋ ಅಧ್ಯಕ್ಷ ಟ್ಯಾಕ್ಸ್ ಕಲೆಕ್ಟರ್ ರಾಮಚಂದ್ರ ಖಾನ್ ಅಂತ ಒಬ್ಬ ಇದ್ದ. ಅವನು ತುಂಬ ದ್ವೇಷಿ ವ್ಯಕ್ತಿ. ಅವನು ನೋಡ್ತಾನೆ, ಈ ಹರಿದಾಸ್ ಠಾಕೂರ್ ಅವ್ರಿಗೆ ತುಂಬ ಗೌರವ ಸಿಗ್ತಾ ಇದೆ, ಜನ ಅವ್ರನ್ನ ನೋಡೋಕ್ಕೆ ಹೋಗ್ತಿದ್ದಾರೆ, ಅವನಿಗೆ ನಾನೊಂದು ಪಾಠ ಕಲಿಸ್ಬೇಕು ಅಂತ ಒಬ್ಬಳು ವೇಷನ ರೆಡಿ ಮಾಡಿ, ನೀನು ಅವನ ಪತನ ಮಾಡು, ಆಗಲೇ ಅವನಿಗೆ ಬುದ್ಧಿ ಬರುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡಿ ಆ ವೇಷನ ಕಳಿಸ್ತಾರೆ. ಸೊ ಹರಿದಾಸ್ ಠಾಕೂರ್ ಅವರು, ಅವ್ರಿಗೆ ಗೊತ್ತಾಗತ್ತೆ ಈ ಥರ ರಾಮಚಂದ್ರ ಖಾನ್ ನನ್ನ ಮೇಲೆ ದ್ವೇಷ ಮಾಡ್ತಾ ಇದ್ದಾನೆ. ಸೊ ತುಂಬ ಪ್ರೀತಿಯಿಂದ ಅನುಗ್ರಹದಿಂದ ಅದನ್ನು ಸಹಿಸ್ಕೊಳ್ತಾರೆ. ಆ ವೇಷ ಒಂದು ರಾತ್ರಿ ಕಾಯ್ತಾಳೆ. ಹರಿದಾಸ್ ಠಾಕೂರ್ ಅವರು ಹೇಳ್ತಾರೆ, ನಾನು ಇದು ಮುಗಿಸ್ತೀನಿ, ನಾನು 3 ಲಕ್ಷ ನಾಮ ಮಾಡಬೇಕು ಅಂತ ನಾನು ಒತ್ತು ತಗೊಂಡಿದ್ದೀನಿ, ಅದನ್ನು ಮುಗಿಸಿದ ತಕ್ಷಣ ನಾನು ನಿಂದು ಏನು ಇಚ್ಛೆ ಇದೆ ನಿನಗೆ ಸ್ಯಾಟಿಸ್ಫೈ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ಸೊ ಅವಳು ಅಲ್ಲೇ ಕಾಯ್ತಿರ್ತಾಳೆ ಇಡೀ ರಾತ್ರಿ. ಆ ಶುದ್ಧ ಭಕ್ತನ ಬಾಯಿಂದ ಬರ್ತಿರೋ ನಾಮವನ್ನು ಕೇಳಿಸ್ಕೊಂಡು ಅವಳ ಅಂತಃಕರಣ ಶುದ್ಧಿನೂ ಆಗುತ್ತೆ. 2ನೇ ದಿವಸ ಮತ್ತೆ ತಿರ್ಗಾ ಬರ್ತಾಳೆ. ಸೊ ಆಗ ಹರಿದಾಸ್ ಠಾಕೂರ್ ಅವ್ರು ಹೇಳ್ತಾರೆ, ನಾನು ಜಪ ಮಾಡ್ತಾನೇ ಇದ್ದೀನಿ, ಮುಗಿತಾನೇ ಇಲ್ಲ, ಇನ್ನೊಂದು ಸ್ವಲ್ಪ ಸಮಯ ಕೊಡು, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನಾನು ನಿನ್ನ ಜೊತೆ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಜಪ ಮಾಡ್ತಿರ್ತಾನೆ ಹಗಲು ರಾತ್ರಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಬೆಳಿಗ್ಗೆವರೆಗೂ ಜಪ ಮಾಡ್ತಿರ್ತಾನೆ. ಸೊ ಆಗ ಈ ವೇಷ ಮತ್ತೆ ತಿರ್ಗಾ ಹೋಗ್ಬಿಡ್ತಾಳೆ. 3ನೇ ರಾತ್ರಿ ಮತ್ತೆ ತಿರ್ಗಾ ಬರ್ತಾಳೆ. ಸೊ ಇದೇ ರೀತಿ ನಡೆಯುತ್ತೆ. ಸೊ ಆಗ ಆ 3ನೇ ರಾತ್ರಿಯಲ್ಲಿ ಅವಳ ಹೃದಯ ಸಂಪೂರ್ಣವಾಗಿ ಪರಿವರ್ತನೆ ಆಗೋಗ್ಬಿಟ್ಟರು. ಯಾಕೆಂದರೆ ಅವಳು ಅಲ್ಲೇ ಕೂತ್ಕೊಂಡು ನಾಮಸ್ಮರಣೆ ಮಾಡಿ ಬರೀ 3 ರಾತ್ರಿ ಅದನ್ನು ಸ್ಮರಣೆ ಮಾಡಿ ಅವಳ ಹೃದಯ ಪರಿವರ್ತನೆ ಆಗುತ್ತೆ. ಅಳಕ್ಕೆ ಶುರು ಮಾಡ್ತಾಳೆ, ನಾನು ತಪ್ಪು ಮಾಡಿಬಿಟ್ಟೆ, ನಿಮಗೆ ಅವಮಾನ ಮಾಡಿ ನಿಮ್ಮನ್ನು ಪತನ ಮಾಡಬೇಕು ಅಂತ ನನಗೆ ರಾಮಚಂದ್ರ ಖಾನ್ ಅವ್ರು ಕಳಿಸಿದ್ರು ಅಂತ ಹೇಳ್ತಾಳೆ. ಸೊ ಆಗ ಹರಿದಾಸ್ ಠಾಕೂರ್ ಅವರು ಹೇಳ್ತಾರೆ, ನನಗಿದೆಲ್ಲ ಗೊತ್ತಿತ್ತು, ನಾನು ನಿನ್ನ ಉದ್ಧಾರದಗೋಸ್ಕರನೇ ನಾನಿಲ್ಲಿ ಕಾಯ್ತಾ ಇದ್ದೆ. ಸೊ ನಾನೀಗ ಹೊರಟೋಗ್ತೀನಿ ಇಲ್ಲಿಂದ, ಬಟ್ ಈ ಕುಟೀರಿದೆ, ಇಲ್ಲಿ ನೀನೇ ವಾಸ ಮಾಡು, ಆಮೇಲೆ ಇಲ್ಲಿ ತುಳಸಿ ಮಾಲೆ ಇದೆ, ಆಮೇಲೆ ತುಳಸಿ ಮಹಾರಾಣಿನೂ ಇದ್ದಾಳೆ, ಇವಳ ಸೇವೆಯನ್ನು ಮಾಡು, ಪ್ರದಕ್ಷಿಣೆಯನ್ನು ಮಾಡು, ಇಲ್ಲಿ ಕೂತ್ಕೊಂಡು ನೀನು ಜಪ ಮಾಡು ಅಂತ ಹೇಳ್ತಾನೆ. ಸೊ ಅಲ್ಲೇ ದೀಕ್ಷೆಯನ್ನು ಕೊಡ್ತಾರೆ. ಆ ವೇಶ್ಯ ಬಂದು ಲಕ್ಷಹೀರ ಅಂತ ಅವಳ ಹೆಸರು. ಅವಳು 3 ಲಕ್ಷ ನಾಮಗಳನ್ನು, ಹರಿದಾಸ್ ಠಾಕೂರ್ ಥರನೇ 3 ಲಕ್ಷ ನಾಮಗಳನ್ನು ಸ್ಮರಣೆ ಮಾಡೋದನ್ನು ಶುರು ಮಾಡ್ತಾರೆ. ಇದನ್ನು ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ರಾಮಚಂದ್ರ ಖಾನ್ಗೂ ಆಶ್ಚರ್ಯ ಆಗುತ್ತೆ. ಎಲ್ಲ ಹರಿದಾಸ್ ಠಾಕೂರ್ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದರೆ ಊರಲ್ಲಿರೋ ಜನ ಎಲ್ಲ ಲಕ್ಷಹೀರನ ನೋಡೋಕ್ಕೆ, ಅವಳ ಆಶ್ರಯನ ಪಡೆಯೋಕ್ಕೆ, ಅವಳನ್ನ ಹೊಗಳಿಕೆ ಮಾಡೋಕ್ಕೆ ಅಂತ ಎಲ್ಲರೂ ಬರ್ತಾರೆ. ಒಬ್ಬಳು ವೇಶ್ಯ ಮಹಾನ್ ಭಾಗವತ ಆಗೋಗ್ಬಿಟ್ಟಿದ್ದಾಳೆ, ಶುದ್ಧ ಭಕ್ತಳು ಆಗೋಗ್ಬಿಟ್ಟಿದ್ದಾಳೆ ಅಂತ ಎಲ್ಲರೂ ಬಂದು ಅವಳನ್ನ ನೋಡ್ತಾ ಇದ್ರು. ಸೊ ಈ ರೀತಿ ಅವಳು ಯಾವ ರೀತಿಯಲ್ಲಿ ಪರಿವರ್ತನೆ ಆಯಿತು, ಅವಳ ಮೇಂಟೆನೆನ್ಸ್ ಬಗ್ಗೆನೂ ಅವಳು ಏನು ಚಿಂತೆ ಮಾಡಲಿಲ್ಲ. ಜನನೇ ಬಂದು ಅವಳಿಗೆ ಎಲ್ಲ ಸೇವೆಯನ್ನು ಮಾಡ್ತಾಯಿದ್ರು, ಎಲ್ಲ ನೋಡ್ಕೊಳ್ತಾ ಇದ್ರು. ಸೊ ಈ ರೀತಿ ಹರಿದಾಸ್ ಠಾಕೂರ್ ಅವರು ಅವಳ ಹೃದಯನ ಪರಿವರ್ತನೆ ಮಾಡಿದ್ರು. ಬಟ್ ಹರಿದಾಸ್ ಠಾಕೂರ್ ಅವರು ಇದನ್ನೆಲ್ಲ ಮರ್ತೋಗ್ಬಿಡ್ತಾರೆ. ರಾಮಚಂದ್ರ ಖಾನ್ ಅವ್ರು ಮಾಡಿರೋ ಅಪರಾಧನ ಮರ್ತೋಗ್ಬಿಡ್ತಾರೆ. ಆದರೆ ನಿತ್ಯಾನಂದ ಪ್ರಭು ಅವರು ಇದನ್ನು ಯಾವತ್ತೂ ಮರೆಯಲ್ಲ. ಭಕ್ತರಿಗೆ ಅವಮಾನ ಮಾಡಿದಾಗ, ಭಕ್ತರಿಗೆ ಅಪರಾಧ ಮಾಡಿದಾಗ ಭಗವಂತ ಅದನ್ನು ಸಹಿಸ್ಕೊಳ್ಳಲ್ಲ, ಅದನ್ನು ಮರೆಯೋದಿಲ್ಲ. ಸೊ ಕೆಲವೊಂದು ವರ್ಷಗಳಾದಮೇಲೆ ನಿತ್ಯಾನಂದ ಪ್ರಭು ಅವರು ಈ ಊರಿಗೆ ಬರ್ತಾರೆ. ಅಲ್ಲಿ ರಾಮಚಂದ್ರ ಖಾನ್ ಅವನ ಮನೆಯಲ್ಲಿ ಅವನು ತುಂಬ ವಿಶಾಲವಾದ ಮನೆ ಇರುತ್ತೆ, ಅವನು ಟ್ಯಾಕ್ಸ್ ಕಲೆಕ್ಟರು. ಸೊ ಆ ಟೈಮಲ್ಲಿ ಅವನಿಗೆ ದೊಡ್ಡ ಒಂದು ಅರಮನೆನೇ ಕೊಟ್ಬಿಟ್ಟಿದ್ರು.
ಆ, ಈ ಅವನ ಅಂಗಳದಲ್ಲಿ ಒಂದು ದುರ್ಗಾ ದೇವಸ್ಥಾನ ಇರುತ್ತೆ, ಒಂದು ದುರ್ಗಾ ಮಂಟಪ ಇರುತ್ತೆ. ಸೊ ಅಲ್ಲಿ ಯಾತ್ರಿಗಳು ಬರೋರು ಹೋಗೋರು ಎಲ್ಲ ಅಲ್ಲಿ ವಾಸ ಮಾಡ್ತಿರ್ತಾರೆ. ಸೊ ನಿತ್ಯಾನಂದ ಪ್ರಭು ಅವರು ಅಲ್ಲಿ ಆ ರಾಮಚಂದ್ರ ಖಾನ್ಗೆ ಬುದ್ಧಿ ಕಲಿಸ್ಬೇಕಂತಾನೆ ಬರ್ತಾರೆ, ವಿನಮ್ರತೆಯಿಂದಾನೇ ಬರ್ತಾರೆ. ನಮಗೆ ಇಲ್ಲಿ ದುರ್ಗಾ ಮಂಟಪದಲ್ಲಿ ಇಲ್ಲಿ ವಾಸ ಮಾಡೋಕ್ಕೆ ನಮಗೆ ಜಾಗ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಆಗ ರಾಮಚಂದ್ರ ಖಾನು ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ. ಅವನಿಗೆ ಅಹಂಕಾರ ತುಂಬ ಇತ್ತು. ಅವನು ಹೇಳ್ತಾನೆ, ನೀವೆಲ್ಲ ಇಲ್ಲಿ ದುರ್ಗಾ ಮಂಟಪದಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ, ನೀವೆಲ್ಲ ಅಲ್ಲಿ ಗೋಶಾಲೆಯಲ್ಲಿ ಹೋಗಿರಿ, ಗೋಶಾಲೆಯಲ್ಲಿ ಹೋಗಿರಿ ಅಂತ ಬೈತಾನೆ. ಸೊ ಇದನ್ನ ಕೇಳಿಸ್ಕೊಂಡು ನಿತ್ಯಾನಂದ ಪ್ರಭು ಅವರು ಜೋರಾಗಿ ನಗ್ತಾರೆ, ಹಾ 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 ಅಂತ. ಇವನ್ ದುರ್ಗತಿ, ವಿನಾಶಕಾಲೇ ವಿಪರೀತ ಬುದ್ಧಿ ಇವನ್ಗೆ ಬಂದಿದೆ, ಇವನ್ ಸರಿಯಾಗಿ ಒಂದು ವಿನಾಶ ಆಗ್ಲೇಬೇಕು, ಇವನ್ ಕಾಲ ಬಂದ್ಬಿಟ್ಟಿದೆ ಅಂತ ಹೇಳಿ ಅದೇ ಗೋಶಾಲೆನೇ ಸುಟ್ಟು ಬೂದಿ ಆಗತ್ತೆ. ಅದೇ ಗೋ ಮಾಂಸನ ಇಲ್ಲಿ ಬೇರೆ ಈ ಮ್ಲೇಚ್ಛರು ಬಂದು ಇದನ್ನ ಇಲ್ಲಿ ತಿಂತಾರೆ. ಆಮೇಲೆ ನಿನ್ನ ಊರು, ನೀನು, ನಿನ್ನ ಕುಟುಂಬ ಎಲ್ಲವೂ ಸರ್ವನಾಶ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸೊ ಆಗ ಟ್ಯಾಕ್ಸ್ ಮುಸ್ಲಿಂ ಗೌರ್ಮೆಂಟ್ ಇನ್ನೊಬ್ಬ ಟ್ಯಾಕ್ಸ್ ಕಲೆಕ್ಟರ್ ಬರ್ತಾನೆ, ಅಲ್ಲಿ ಲೆಕ್ಕಾಚಾರ ಕೇಳ್ತಾನೆ. ರಾಮಚಂದ್ರ ಖಾನ್ ಅವರು ಲೆಕ್ಕಾಚಾರ ಕೊಡ್ತಾರೆ, ಆದರೂ ಎಲ್ಲ ತಪ್ಪಾಗಿರುತ್ತೆ. ಸೊ ಅವನಿಗೆ ಕೋಪ ಬರುತ್ತೆ. ಸೊ ಆಗ ಅವನೇನು ಮಾಡ್ತಾನೆ, ಅಲ್ಲೇ ಅವನು ಆ ದುರ್ಗಾ ಮಂಟಪದಲ್ಲಿ ಇರ್ತಾನೆ. ಅವನಿಗೆ ಪನಿಷ್ ಮಾಡಬೇಕು, ಇವನು ಎಲ್ಲ ಹೇರಾಫೇರಿ ಮಾಡಿಬಿಟ್ಟಿದ್ದಾನೆ ಲೆಕ್ಕಾಚಾರದಲ್ಲಿ ಅಂತ ಹೇಳಿ ಆ ಗೋಶಾಲೆನ ನಾಶ ಮಾಡ್ತಾನೆ, ಅಲ್ಲಿ ಬೆಂಕಿ ಹಚ್ಚಿಬಿಡ್ತಾನೆ. ಅಲ್ಲಿರೋ ಗೋ ಮಾತೆ ಗೋ ಹತ್ಯೆಯನ್ನು ಮಾಡಿ ಅಲ್ಲೇ ಮಾಂಸ ಮಾಡಿ ಅಲ್ಲೇ ತಿಂತಿರ್ತಾನೆ. ರಾಮಚಂದ್ರ ಖಾನ್ ಆ್ಯಕ್ಚುಲಿ ಅವನು ಹುಟ್ಟಿರೋದು ಬ್ರಾಹ್ಮಣ ಕುಲದಲ್ಲೇ, ಬಟ್ ಇವರೆಲ್ಲ ಮುಸ್ಲಿಂ ಗೌರ್ಮೆಂಟ್ಗೆ ಸರ್ವ್ ಮಾಡೋದ್ರಿಂದ ಅವ್ರಿಗೆ ಖಾನ್ ಟೈಟಲ್ಲು, ದಬೀರ್ ಖಾ, ಸಾಕಾರ ಮಾಲಿಕ್, ಆ ಥರ ಇವನಿಗೂ ರಾಮಚಂದ್ರ ಖಾನ್ ಅಂತ ಟೈಟಲ್ ಬಂದ್ಬಿಟ್ಟಿತ್ತು. ಸೊ ಈ ಥರ ಅಲ್ಲೇ ಬೀಫ್ ತಿಂತಾ ಇದ್ದ ಈ ಮುಸ್ಲಿಂ ಟ್ಯಾಕ್ಸ್ ಕಲೆಕ್ಟ್ರು. ಅದಾದಮೇಲೆ ಎಲ್ಲ ಸೈನಿಕರು ಅವನ ಅವನ ಫ್ಯಾಮ್ಲಿನೇ ನಾಶ ಮಾಡಿ ಅವನ ಮನೆಗೆ ಬೆಂಕಿ ಹಚ್ಚಿ ಇಡೀ ಊರಲ್ಲಿ, ಸಂಪೂರ್ಣ ಊರಲ್ಲಿ ಎಲ್ಲ ಮನೆಗಳಿಗೆ, ಎಲ್ಲ ಹಿಂದೂಗಳ ಮನೆಗಳಿಗೆ ಬೆಂಕಿ ಹಚ್ಚಿ ಹೊರಟೋಗ್ಬಿಡ್ತಾರೆ. ಸೊ ಅಲ್ಲಿಗೆ ರಾಮಚಂದ್ರ ಖಾನ್ ಅವ್ರದ್ದು ಸಂಪೂರ್ಣವಾಗಿ ಸರ್ವನಾಶವಾಗುತ್ತೆ. ಇದು ನಿತ್ಯಾನಂದ ಪ್ರಭು ಅವರ ಕೋಪ. ಯಾವ ಭಕ್ತರ ಅಪರಾಧ ಯಾರು ಮಾಡ್ತಾರೆ ಅದನ್ನು ನಿತ್ಯಾನಂದ ಪ್ರಭು ಅವರು ಯಾವತ್ತಿಗೂ ಸಹಿಸ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏನಂತಾರೆ, ಮಾತಲ್ಲಿ, ಕಾಯ, ವಾಚ, ಮನಸ, ಈ ಮೂರು ಮೀಡಿಯಮ್ ಇಂದನೂ ನಾವು ಭಕ್ತರಿಗೆ ಅಪರಾಧ ಮಾಡಬಾರ್ದು. ನಿಂದಾಂ ಕುರ್ವಂತಿ ಜೇ ಮೂಢ ವೈಷ್ಣವಾನಾಂ ಮಹಾತ್ಮನಾಂ ಪತಂತಿ ಪಿತೃಭಿರ್ ಸಾರ್ಧಂ ಮಹಾರೌರವ ಸಂಹಿತೆ. ನಿಂದಾಂ ಕುರ್ವಂತಿ ಜೇ ಮೂಢ, ಯಾರು ಮೂಢರು ನಿಂದನೆ ಮಾಡ್ತಾರೆ ಯಾರ್ದು? ಮಹಾತ್ಮರದು. ವೈಷ್ಣವಾನಾಂ ಮಹಾತ್ಮನಾಂ ಪತಂತಿ, ಅವರು ಬೀಳ್ತಾರೆ. ಪಿತೃಭಿರ್ ಸಾರ್ಧಂ ಅಂದರೆ ಪಿತೃಗಳ ಜೊತೆ, ಒಬ್ಬರೇ ಅಲ್ಲ, ಅವ್ರ ಫ್ಯಾಮಿಲಿ, ಅವ್ರ ಪೂರ್ವಜರು ಎಲ್ಲರೂ ಮಹಾರೌರವ ಸಂಹಿತೆ, ಮಹಾರೌರವ ನರಕದಲ್ಲಿ ಹೋಗಿ ಬೀಳ್ತಾರೆ. ಅದಕ್ಕೆ ನಿಂದಾಂ ಶೃಣ್ವಂತಃ ಭಗವನ್ ತದ್ ಜನಸ್ಯ ಪರಸ್ಯವ ತಥೋ ನಾಪೈತಿ ಇಹ ಸೋಪಿ ಯಾತಿ ಅಧೋ ಸುಕೃತಾಚ್ಯುತ. ನಿಂದಾಂ ಭಗವತ ಶೃಣ್ವಂ, ಭಗವಂತನ ಬಗ್ಗೆನೂ ನಿಂದನೆ ಕೇಳಿಸ್ಕೊಂಬಾರ್ದು. ತತ್ಪರಸ್ಯ ಜನಸ್ಯವ, ಭಗವಂತನ ಭಕ್ತರ ನಿಂದನೆಯನ್ನು ಕೇಳಿಸ್ಕೊಂಬಾರ್ದು. ಮಾಡೋದಲ್ಲ, ನಿಂದನೆ ಕೇಳಿಸ್ಕೊಳ್ಳಬಾರ್ದು. ನಿಂದನೆ ಮಾಡಿದ್ರೆ 100% ಗ್ಯಾರಂಟಿ. ಬಟ್ ನಿಂದನೆ ಕೇಳಿಸ್ಕೊಂಡ್ರು, ಬೇರೆಯವರು ನಿಂದನೆ ಮಾಡ್ತಿದ್ದಾರೆ ಭಗವಂತನ ಭಕ್ತರ ನಿಂದನೆ, ಆ ನಿಂದನೆಯನ್ನು ಕೇಳಿಸ್ಕೊಂಡ್ರೆ ತಥೋ ನಾಪೈತಿ ಇಹ ಸೋಪಿ ಯಾತಿ ಅಧೋ ಸುಕೃತಾಚ್ಯುತ. ಅಲ್ಲಿಂದ ನಾವು ಹೊರಟು ಹೋಗಿಲ್ಲ ಅಂದರೆ, ನಾವು ಬರೀ ಕೇಳಿಸ್ಕೊಂಡಿದ್ದೀವಿ, ಆಗಲೂ ನಮ್ಮ ಪತನ ಆಗತ್ತೆ, ಆಗಲೂ ನಾವು ಬೀಳ್ತೀವಿ. ಶೃಣ್ವಮಪಿ ದೋಷ ಉಕ್ತಃ, ಬರೀ ಕೇಳಿಸ್ಕೊಂಡ್ರೇನೆ ವೈಷ್ಣವ ಅಪರಾಧ ದೋಷ ಬರುತ್ತೆ. ಹೇಳೋ ಅವಶ್ಯಕತೆ ಇಲ್ಲ, ಬಾಯಿಂದ ಬೈಯೋ ಅವಶ್ಯಕತೆ ಇಲ್ಲ, ಕೈಯಿಂದ ಅವಮಾನ ಮಾಡೋದು ಏನು ಅವಶ್ಯಕತೆ ಇಲ್ಲ. ಬರೀ ಕೇಳಿಸ್ಕೊಂಡ್ರೇನೆ
ವೈಷ್ಣವ ಅಪರಾಧ ಆಗುತ್ತೆ. ಸೊ ಇಲ್ಲಿ ರಾಮಚಂದ್ರ ಖಾನು ಬರೀ ಕೇಳಿಸ್ಕೊಂಡಿಲ್ಲ, ಎಲ್ಲ ಕಾಯ ವಾಚ ಮನಸ ಮೂರು ರೀತಿಯಲ್ಲಿ ಹರಿದಾಸ್ ಠಾಕೂರ್ ಅವ್ರಿಗೆ ಅವಮಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಹರಿದಾಸ್ ಠಾಕೂರ್ ಅವ್ರಿಗೆ ಗೋಪಾಲ್ ಚಕ್ರವರ್ತಿ ಅಂತ ಇನ್ನೊಬ್ಬ ಬ್ರಾಹ್ಮಣ ಇರ್ತಾನೆ, ಅವನು ಅಪರಾಧ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಆಗ ಭಗವಂತ ಅದನ್ನು ಸಹಿಸ್ಕೊಂಡಿಲ್ಲ, ಅವನ ಮೂಗು ಮೆಲ್ಟ್ ಆಗಿ ಬಿದೋಗ್ಬಿಡುತ್ತೆ. ಅಂದರೆ ಲೆಪ್ರಸಿಯಿಂದ, ಕುಷ್ಠ ರೋಗದಿಂದ ಕೈ ಕಾಲು ಚರ್ಮ ಮೂಗು ಎಲ್ಲವೂ ಕೊಳ್ತೋಗ್ಬಿಡತ್ತೆ. ಆ ಗೋಪಾಲ್ ಚಕ್ರವರ್ತಿ ಅವನು ಬ್ರಾಹ್ಮಣನೇ, ಆದರೆ ಹರಿದಾಸ್ ಠಾಕೂರ್ ಅವ್ರಿಗೆ ಅವಮಾನ ಮಾಡಿದ್ದಕ್ಕೆ ಭಗವಂತ ಕೊಟ್ಟಿರೋ ಶಿಕ್ಷೆ. ಸೊ ಈ ಥರ ನಿತ್ಯಾನಂದ ಪ್ರಭು ಅವರು ಪತಿತ ಪಾಮರ ಜೀವಾತ್ಮಗಳಿಗೆ ಉದ್ಧಾರ ಮಾಡ್ತಾರೆ, ಬಟ್ ಅಪರಾಧ ಮಾಡಿದ್ರೆ ಆ ಜೀವ ಆತ್ಮಗಳಿಗೆ ಸರ್ವನಾಶನೂ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಭಗವಂತ ನಾವು ಪಾಪಿಗಳಿದ್ದೀವಿ, ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಪಾಪದಿಂದ ನಾನು ಮುಕ್ತನಾಗಕ್ಕೆ ಆಗ್ತಿಲ್ಲ, ಆದರೂ ಪರವಾಗಿಲ್ಲ, ಭಗವಂತ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಪಾಸಿಬಲ್ ಇದೆ. ಅಪರಾಧ ಮಾಡಿದ್ರೆ ಭಗವಂತನೂ ಏನು ಮಾಡೋಕ್ಕಾಗಲ್ಲ. ಅಪರಾಧ ಮಾಡಿದ್ರೆ ಭಗವಂತನೇ ನಮ್ಮನ್ನು ಸರ್ವನಾಶ ಮಾಡ್ತಾರೆ. ಈ ರೀತಿ ನಿತ್ಯಾನಂದ ಪ್ರಭು ಅವರ ಲೀಲೆಯಲ್ಲಿ ನಾವು ಇದನ್ನೆಲ್ಲ ಈ ಥರ ಬೇರೆ ಬೇರೆ ಲೀಲೆಗಳನ್ನು ನಾವು ಹೇಳ್ತೀವಿ. ಜಗಾಯ್ ಮಧಾಯ್ ಅವರ ಟೈಮ್ ಇದೆಯಾ? ಕ್ಲೋಸ್ ಮಾಡೋಣ. ಓಕೆ ಸರಿ. ಸೊ 2 ನಿಮಿಷ ಆಮೇಲೆ ಕ್ಲೋಸ್ ಮಾಡೋಣ. ಸೊ ಜಗಾಯ್ ಮಧಾಯ್ ಬಂದು ಎಲ್ರಿಗಿನ್ನ ದೊಡ್ಡ ಪಾಪ ಜೀವಾತ್ಮಗಳು. ಈ ಇಡೀ ಪ್ರಪಂಚದಲ್ಲೇ ಅವರಷ್ಟು ದೊಡ್ಡ ಕ್ರಿಮಿನಲ್ ಯಾರೂ ಇರಲಿಲ್ಲ. ಎಲ್ಲ ಪ್ರಕಾರದ ಪಾಪಗಳ ಕಾರ್ಯಗಳನ್ನು ಅವರು ಮಾಡಿದ್ರು. ಸೊ ನಿತ್ಯಾನಂದ ಪ್ರಭು ಮತ್ತು ಹರಿದಾಸ್ ಠಾಕೂರ್ ಅವರು ಅದೊಂದು ನಿರ್ಧಾರ ಮಾಡಿದ್ರು, ನಾವು ಎಲ್ಲರನ್ನ ಉದ್ಧಾರ ಮಾಡಬೇಕು. ಜಗಾಯ್ ಮಧಾಯ್ ಅವ್ರನ್ನ ಉದ್ಧಾರ ಮಾಡಿಬಿಟ್ರೆ ಚೈತನ್ಯ ಮಹಾಪ್ರಭು ಅವರ ಹೊಗಳಿಕೆ ಇನ್ನೂ ಜಾಸ್ತಿ ಆಗತ್ತೆ. ಅವರು ಪತಿತ ಪಾವನ ಅಂತ ಎಲ್ಲರೂ ಅವರ ಹೆಸರು ಸಾರ್ಥಕವಾಗತ್ತೆ, ಪತಿತ ಪಾವನರು ಅಂತ. ನಿಜವಾಗ್ಲೂ ಪತಿತ ಜನರನ್ನ ಉದ್ಧಾರ ಮಾಡಿದಾರಂತ ಸಾರ್ಥಕವಾಗತ್ತಂತ ಆ ಪ್ಲಾನ್ ಇಟ್ಕೊಂಡು ಈ ಜಗಾಯ್ ಮಧಾಯ್ ಅವರು ಕುಡುಕರು, ಆಮೇಲೆ ಎಲ್ಲ ವೇಷಗಮನ, ಆಮೇಲೆ ಎಲ್ಲ ರೀತಿಯಲ್ಲಿ ಪಾಪಗಳನ್ನು ಮಾಡ್ತಾ ಇದ್ರು. ಸೊ ಅವ್ರ ಹತ್ರ ಹೋಗಿ ನಿತ್ಯಾನಂದ ಪ್ರಭು ಅವ್ರು ಕೇಳ್ಕೊತಾರೆ, ದಯವಿಟ್ಟು ಭಗವಂತನ ನಾಮಸ್ಮರಣೆ ಮಾಡಿ ಅಂತ. ಸೊ ಜಗಾಯ್ ಅವನಿಗೆ ಕೋಪ ಬರುತ್ತೆ, ಒಂದು ಮಟ್ಗೆನ ಎತ್ತಿ ಅವನ ತಲೆಗೆ ಹೊಡೆದು ಇಂಜೂರ್ ಮಾಡ್ತಾನೆ. ಸೊ ನಿತ್ಯಾನಂದ ಪ್ರಭು ಅವರ ತಲೆಯಿಂದ ರಕ್ತ ಸುರಿತಾ ಇರುತ್ತೆ. ಸೊ ಆ ಪರಿಸ್ಥಿತಿಯಲ್ಲೂ ಅವ್ರು ಕೇಳ್ಕೊತಾರೆ, ನಾನು ಹೊಡೆದ್ರು ಪರವಾಗಿಲ್ಲ, ದಯವಿಟ್ಟು ನೀನು ಭಗವಂತನ ನಾಮವನ್ನು ತಗೋ, ಅದರಿಂದ ನೀನು ಉದ್ಧಾರ ಆಗ್ತೀಯಾ ಅಂತ ಹೇಳ್ತಾರೆ. ಈ ಮಾತು ಚೈತನ್ಯ ಮಹಾಪ್ರಭು ಅವ್ರಿಗೆ ಗೊತ್ತಾಗತ್ತೆ. ಅವರು ಚೈತನ್ಯ ಮಹಾಪ್ರಭು ಅವರು ಬರ್ತಾರೆ, ಕೋಪದಿಂದ ಬರ್ತಾರೆ. ಯಾರದು ನಿತ್ಯಾನಂದ ಪ್ರಭುಗೆ ಹೊಡೆದಿರೋದು? ಚಕ್ರ 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 ಅಂತ ಕಿರ್ಚ್ತಾರೆ, ಸುದರ್ಶನ್ ಚಕ್ರನ ಕರೆಸೋಕೆ. ಸೊ ಆಗ ನಿತ್ಯಾನಂದ ಪ್ರಭು ಅವರು ಹಿಡ್ಕೊಂಡು ಅವ್ರಿಗೆ ಹೇಳ್ತಾರೆ, ಇಲ್ಲ ಆ ಥರ ಮಾಡಬೇಡಿ, ನೀವು ಪತಿತ ಪಾವನ ಅವತಾರ, ನಿಮ್ಮದು ಮಹಾ ಔದಾರ್ಯ ಅವತಾರ. ಸೊ ಈ ಅವತಾರದಲ್ಲಿ ನೀವು ಅಸ್ತ್ರಶಸ್ತ್ರಗಳ ಜೊತೆ ಬರೋದಿಲ್ಲ. ಈ ಥರ ಮಾಡಿದ್ರೆ ನಿಮ್ಮ ಮೇಲೆ ಇರೋ ಭರೋಸೆ ಜೀವಾತ್ಮಗಳು ಕಳ್ಕೊಂಡ್ಬಿಡ್ತಾರೆ. ಸೊ ಆ ಥರ ಮಾಡಬೇಡಿ, ಇವ್ರನ್ನೂ ಉದ್ಧಾರ ಮಾಡಿ, ನನ್ನನ್ನು ಈ ಜಗಾಯಿಂದ ನನ್ನನ್ನು ಬಿಡಿಸೋಕ್ಕೆ ಮದಾಯ್ ಹೆಲ್ಪ್ ಮಾಡ್ದ ನನಗೆ. ಸೊ ಅವನ ಮೇಲೆ ಅನುಗ್ರಹವನ್ನು ತೋರಿಸಿ ಅಂತ ಹೇಳ್ತಾರೆ. ಸೊ ಆಗ ಚೈತನ್ಯ ಮಹಾಪ್ರಭು ಅವರು ಮದಾಯ್ ಆದರೂ ಏನೋ ಒಂದು ಪ್ರಯತ್ನ ಆದರೂ ಮಾಡ್ದ ಜಗಾಯನ ನಿಲ್ಸೋಕ್ಕೆ ಅಂತ ಹೇಳಿ ಅವನಿಗೆ ಅನುಗ್ರಹವನ್ನು ಕೊಡ್ತಾರೆ, ಅವನಿಗೆ ಕೃಷ್ಣ ಪ್ರೇಮನ ಕೊಡ್ತಾರೆ. ಸೊ ಅದನ್ನು ನೋಡಿ ಜಗಾಯ್ ಮನಸ್ಸಲ್ಲೂ ಪರಿವರ್ತನೆ ಆಗುತ್ತೆ. ಅವನು ಮಹಾಪ್ರಭು ಅವರ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳ್ತಾನೆ. ಸೊ ಆಗ ಅವರಿಬ್ಬರನ್ನ ಕ್ಷಮಿಸಿ ಅವ್ರಿಗೆ ಕೃಷ್ಣ ಪ್ರೇಮನ್ನು ಕೊಡ್ತಾರೆ. ಸೊ ಆಮೇಲೆ ಜಗಾಯ್ ಮಧಾಯ್ ಅವರು ಮಹಾಪ್ರಭು ಅವರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಎಲ್ಲ ನಡ್ಕೊಳ್ತಾರೆ. ಎಲ್ಲ ಪಾಪ ಕಾರ್ಯಗಳನ್ನೆಲ್ಲ ಬಿಟ್ಟು ಅವರು ಶುದ್ಧ ವೈಷ್ಣವರಾಗ್ತಾರೆ. ಆಮೇಲೆ ಒಂದು ಘಾಟಲ್ಲಿರೋ ಜನರಿಗೆ ಅವರು ಸೇವೆ ಮಾಡ್ತಾರೆ. ಅಲ್ಲಿ ಬಳಿಯೋದು, ಮಾರ್ಜನ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ ಸ್ನಾನಕ್ಕೆ ಬಂದಾಗ. ಸೊ ಜನ ಆ ಸಮಯದಲ್ಲೂ ಜಗಾಯ್ ಮಧಾಯ್ ಮಾಡಿರೋ ಅತ್ಯಾಚಾರಗಳನ್ನು ಮರೆಯೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲೂ ಅವ್ರಿಗೆ ಚಪ್ಪಲಿಯಲ್ಲಿ ಹೊಡೆಯೋದು, ಕಲ್ಲಲ್ಲಿ ಹೊಡೆಯೋದು, ಈ ಥರ ಜಗಾಯ್ ಮಧಾಯ್ಗೆ
ಅವಮಾನ ಮಾಡ್ತಾ ಇದ್ರು, ಅದನ್ನ ಜಗಾಯ್ ಮದಾಯ್ ಅವರು ಸಹಿಸ್ಕೊಂಡ್ರು. ಯಾಕೆಂದ್ರೆ ಕೆಲವೊಂದು ಕರ್ಮಗಳು ಇರತ್ತೆ, ಅದನ್ನ ನಾವು ಸಹಿಸ್ಕೊಳ್ಬೇಕಾಗತ್ತೆ, ಪ್ರಾರಬ್ಧ. ಸೊ ಅದನ್ನ ಅನುಭವಿಸ್ತಾ ಇದ್ರು. ಸೊ ಅದನ್ನ ಅನುಭವಿಸ್ತಾ ಮಹಾಪ್ರಭು ಅವರ ಶರಣಾಗತಿಯಾಗಿ ಅವರು ಸಂಪೂರ್ಣವಾಗಿ ಶುದ್ಧ ಭಕ್ತರಾಗ್ತಾರೆ. ಸೊ ಈ ಎಕ್ಸಾಂಪಲ್ನ ನಮ್ಮ ಗೌಡಿಯ ಪರಂಪರೆಯಲ್ಲಿ ಎಲ್ಲ ವೈಷ್ಣವ ಆಚಾರ್ಯರು ಹೇಳ್ತಾರೆ, ಹೇಗೆ ಜಗಾಯ್ ಮದಾಯ್ ಅಂತ ದೊಡ್ಡ ಪಾಪಿ ವ್ಯಕ್ತಿಗಳನ್ನ ಭಗವಂತ ಉದ್ಧಾರ ಮಾಡಿದ್ದಾನೆ. ಇನ್ನು ನಾವೆಲ್ಲ ಸಾಧಕರು ಒಂಚೂರು ಶ್ರದ್ಧೆಯನ್ನು ತೋರಿಸಿದ್ರೆ ಭಗವಂತನಲ್ಲಿ ನಮ್ಮ ಉದ್ಧಾರನೂ ಆಗುತ್ತೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಸೊ ನಿತ್ಯಾನಂದ ತ್ರಯೋದಶಿ ಮಹಾಮಹೋತ್ಸವ ಕಿ ಜಯ, ನಿತ್ಯಾನಂದ ರಾಮ್ ಕಿ ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬೋದು. ಪ್ರಭುಜಿ, ಬ್ರಾಹ್ಮಣ ಅಂತ ಒಂದು ಪದ ಬಂತು ತಮ್ಮ ಕಡೆಯಿಂದ, ಉಚ್ಚಾರಣೆ ಇದು. ವಾಟ್ ಈಸ್ ದ ಐಡೆಂಟಿಫಿಕೇಶನ್ ಆಫ್ ಬ್ರಾಹ್ಮಣ? ವಾಟ್ ಈಸ್ ದಿ ಐಡೆಂಟಿಫಿಕೇಶನ್? ವೆರಿ ಗುಡ್, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರು ಅವರು. ನನಗೆ ತುಂಬಾ ಖುಷಿ ಆಯ್ತು ಇದು. ಬ್ರಾಹ್ಮಣ ಮೀನ್ಸ್ ನಾಟ್ 25 rupees, 2 rupees ಜನಿವಾರ. ಬ್ರಾಹ್ಮಣ ಮೀನ್ಸ್ ಶಮೋ ದಮ ತಪಃ ಶೌಚಂ ಕ್ಷಾಂತಿರ್ ಆರ್ಜವಂ ಏವಚ ಜ್ಞಾನ ವಿಜ್ಞಾನ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಬ್ರಾಹ್ಮಣನಲ್ಲಿ ಈ ಸ್ವಭಾವಗಳು ಇರಬೇಕು. ಶಮ ಅಂದ್ರೆ ಕಂಟ್ರೋಲ್ ಆಫ್ ಮೈಂಡ್. ಸೆಕೆಂಡ್ ದಮ ಅಂದ್ರೆ ಕಂಟ್ರೋಲ್ ಆಫ್ ಸೆನ್ಸಸ್. ಆಯ್ತಾ? ಬರ್ಕೊಳ್ತೀರಾ ಇಲ್ಲ ಹೇಳ್ಬಿಡ್ಲ ಒಂದೇ ಸರ್ತಿ? ಬರ್ಕೊಳ್ಳಿ. ಕಂಟ್ರೋಲ್ ಆಫ್ ಮೈಂಡ್, ಕಂಟ್ರೋಲ್ ಆಫ್ ಸೆನ್ಸಸ್. ತಪ ಅಂದ್ರೆ ತಪಸ್ಸೆ, ಅವನು ತಪಸ್ಸೆ ಮಾಡ್ತಾನೆ. ಬೆಳಿಗ್ಗೆ ಬೇಗ ಎದ್ದೇಳೋದು, ಕಡಿಮೆ ಅಲ್ಪ ಆಹಾರ ಮಾಡೋದು, ಈ ತರ ತಪಸ್ಸೆಗಳನ್ನು ಮಾಡ್ತಾನೆ. ಇಂದ್ರಿಯಗಳು ಸಂಯಮದಲ್ಲಿರುತ್ತೆ. ಯಾವುದು ಪಿಕ್ಚರು, ಮೂವಿ, ರೆಸ್ಟೋರೆಂಟು ಅಲ್ಲಿ ಇಲ್ಲಿ ಹೋಗಲ್ಲ. ಅದು ಕಂಟ್ರೋಲ್ ಆಫ್ ಸೆನ್ಸಸ್, ಮೈಂಡ್. ಆಯ್ತಾ? ತಪ. ಶೌಚಂ, ತುಂಬಾ ಕ್ಲೀನ್ ಆಗಿರ್ತಾನೆ. ಆಚಮನ ಮಾಡೋದು, ಭಗವಂತನ ನೆನೆಸ್ಕೊಳ್ಳೋದು, ಸ್ನಾನ ಮಾಡೋದು, ಟಾಯ್ಲೆಟ್ಗೆ ಹೋದ್ರೆ ಸ್ನಾನ ಮಾಡೋದು, ಇವೆಲ್ಲ ಕ್ಲೀನ್ ಆಗಿರೋದು ಶೌಚ ಅಂದ್ರೆ ಕ್ಲೀನ್. ಶಮೋ ದಮ ತಪ ಶೌಚಂ ಆಯ್ತು. ನೆಕ್ಸ್ಟ್ ಕ್ಷಾಂತಿರಂದ್ರೆ ಟಾಲರೆನ್ಸ್, ಸಹನಶೀಲತೆ. ಆರ್ಜವಂ ಅಂದ್ರೆ ಸಿಂಪ್ಲಿಸಿಟಿ, ಸಿಂಪಲ್ ಆಗಿರ್ತಾನೆ. ಇಷ್ಟರಲ್ಲೇ ಇರ್ತೀನಿ, ಭಗವಂತ ಎಷ್ಟು ಕೊಡ್ತಾನೆ ಅಷ್ಟರಲ್ಲೇ ನಾನು ಇರ್ತೀನಿ. ಅದನ್ನ ಸಿಂಪ್ಲಿಸಿಟಿ, ಆರ್ಜವಂ ಅಂತ ಹೇಳ್ತಾರೆ. ಜ್ಞಾನ ಇದೆ, ಶಾಸ್ತ್ರ ಜ್ಞಾನ ಇದೆ. ವಿಜ್ಞಾನ ಅಂದ್ರೆ ಪ್ರಾಕ್ಟಿಕಲ್ ರಿಯಲೈಸೇಷನ್, ನಾಲೆಜ್, ಪ್ರಾಕ್ಟಿಕಲ್ ರಿಯಲೈಸೇಷನ್, ಜ್ಞಾನ ವಿಜ್ಞಾನ. ಆಸ್ತಿಕ್ಯಂ ಅಂದ್ರೆ ಭಗವಂತನ ಭಕ್ತಿ ಮಾಡ್ತಾನೆ. ನಾಸ್ತಿಕ್ ಅಲ್ಲ, ಆಸ್ತಿಕ್. ಇವೆಲ್ಲ ಬ್ರಾಹ್ಮಣನ ಸ್ವಭಾವಗಳು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಚಾತುರ್ವರ್ಣಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವು 4 ವರ್ಣಗಳು ನಾನು ಮನುಷ್ಯರನ್ನ ಗುಣಕರ್ಮದ ಪ್ರಕಾರ ವಿಭಾಗ ಮಾಡಿದ್ದೀನಿ. ಅಂದ್ರೆ ಜಾತ ಕರ್ಮದಿಂದ ಅಲ್ಲ, ಹುಟ್ಟಿರೋದ್ರಿಂದ ಯಾರು ಬ್ರಾಹ್ಮಣ ಆಗಲ್ಲ. ಅವರು ಗುಣಗಳಿಂದಾನೇ ಅವರು ಬ್ರಾಹ್ಮಣ ಆಗಕ್ಕೆ ಸಾಧ್ಯ. ಯಾರಲ್ಲಿ ಈ ಗುಣಗಳಿರುತ್ತೆ ಅವರು ಮಾತ್ರ ಬ್ರಾಹ್ಮಣ. ಸೊ ಈ ಹೆರಿಡಿಟರಿ ಬ್ರಾಹ್ಮಣ ಇರ್ತಾರಲ್ಲ, ಅದು ನಿಜವಾಗ್ಲೂ ಬ್ರಾಹ್ಮಣ ಅಲ್ಲ. ಆ ಗುಣಗಳು ಇದ್ರೆ ಮಾತ್ರ ಅವನ್ನ ಬ್ರಾಹ್ಮಣ ಅಂತ ಹೇಳಬಹುದು. ಅರ್ಥ ಆಯ್ತಾ? ಹರೇ ಕೃಷ್ಣ. ಭಗವದ್ಗೀತೆ ಹೇಳಿದ್ ನಾನು, ಅದು ಶ್ಲೋಕ ಬರೋದು ಭಗವದ್ಗೀತೆ. ಓಕೆ, ಇನ್ಯಾರಿಗಾದ್ರೂ ಪ್ರಶ್ನೆ? ಇನ್ನೊಂದು ಸಣ್ಣ ಪ್ರಶ್ನೆ ಹೇಳಿ. ಕ್ಷಮಿಸಿ. ನೋ ಪ್ರಾಬ್ಲಮ್, ಹೇಳಿ. ಧರ್ಮ ಅಕ್ರೋಧ, ಅಹಿಂಸಾ, ಶೌಚ, ಇಂದ್ರಿಯ ನಿಗ್ರಹ, ಇದು ಧರ್ಮ ಲಕ್ಷಣ ಅಂತ ಒಂದು ಚಾಣಕ್ಯ ಮಹಾರಾಜರು ಹೇಳ್ತಾರೆ. ಕರೆಕ್ಟ್, ವೆರಿ ಗುಡ್. ಕರೆಕ್ಟ್. ಹೌದೌದು, 100% ಕರೆಕ್ಟ್. ಚಾಣಕ್ಯ ಅವ್ರು ಹೇಳಿದ್ದು ಎಲ್ಲ ಶಾಸ್ತ್ರದಿಂದಾನೇ ಇದೆ. ಎಸ್ ಪ್ರಭು. ರಾಮಚಂದ್ರ ಖಾನ್ ಅವ್ರಿಗೆ ನಿತ್ಯಾನಂದ ಪ್ರಭು ಅವ್ರು ಕೊಟ್ಟರು. ಅದು ಹೇಗೆ ಅಂದರೆ
ನಿತ್ಯಾನಂದ ಪ್ರಭು ಅವರು ಗೋ ಹತ್ಯೆ ಮಾಡಿಸ್ಲಿಲ್ಲ. ಈ ಥರ ನಡೆಯುತ್ತೆ, ನಿಮ್ಮ ಈ ಸ್ಥಳ ಅಪವಿತ್ರವಾಗತ್ತೆ, ಅಪವಿತ್ರ ಅಧರ್ಮ ಆಗೋಕ್ಕೆ ಗೋ ಹತ್ಯೆ ಒಂದು ಲಕ್ಷಣೆ. ಸೊ ನಿತ್ಯಾನಂದ ಪ್ರಭು ಅವರು ಇದನ್ನ ಪ್ರಿಡಿಕ್ಟ್ ಮಾಡಿದ್ರು, ಮಾಡಿಸಿಲ್ಲ. ಅರ್ಥ ಆಯ್ತಾ? ಇದು ಮಾಡಿಸಿಲ್ಲ, ಬಟ್ ಪ್ರಿಡಿಕ್ಟ್ ಮಾಡಿದ್ರು, ಈ ಥರ ಆಗತ್ತೆ, ನೀನು ಮಾಡಿರೋ ಕಾರ್ಯಗಳಿಗೆ ಬ್ಲೀಚರು ನಿನ್ನನ್ನು ಟೇಕ್ ಓವರ್ ಮಾಡ್ತಾರೆ, ಅವ್ರು ಈ ಥರ ಎಲ್ಲ ಅಪವಿತ್ರ ಕೆಲಸ ಮಾಡ್ತಾರೆ, ನಿನ್ನ ಧರ್ಮವನ್ನು ಭ್ರಷ್ಟ ಮಾಡಿ ನಿನ್ನನ್ನು ಸರ್ವನಾಶ ಮಾಡ್ತಾರೆ. ಆ ರೀತಿ ಅಂದರೆ ಭಯಂಕರ ಕ್ರೋಧ ಇತ್ತು. ಇದು ಆಲ್ರೆಡಿ ಘಟನೆ ನಡೆಯುತ್ತೆ ಅಂತ ಗೊತ್ತಿತ್ತು. ಇಲ್ಲಾಂದರೆ ಇವತ್ತಿಗೂ ಗೋ ಹತ್ಯೆ ನಡೀತಾ ಇದೆ. ನಾವು ಪ್ರಶ್ನೆ ಕೇಳ್ಬೋದಲ್ಲ, ಭಗವಂತ ಯಾಕೆ ನಿಲ್ಲಿಸ್ತಾ ಇಲ್ಲ ಅಂತ. ಕೆಲವೊಂದು ಕರ್ಮಗಳು ನಾವು ಅದು ಹೇಗೆ, ಯಾಕೆ, ಹೆಂಗೆ, ಎಲ್ಲಿ ನಡೆಯುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಈ ಕೆಲವೊಂದು ಜನ ಹತ್ಯೆ ಮಾಡಿರ್ತಾರೆ, ಅವರೇ ಗೋ ರೂಪದಲ್ಲಿ ಬಂದಿರ್ಬೋದು. ಸೊ ಅವ್ರ ಹತ್ಯೆ ಈಗ ಮತ್ತೆ ನಡೀತಾ ಇದೆ. ಸೊ ಆ ಥರನೂ ಇರ್ಬೋದು. ಸೊ ಗಹನ ಕರ್ಮಣೋಗತಿ. ಸೊ ತುಂಬ ಕಾಂಪ್ಲಿಕೇಟೆಡ್ ಇದೆಲ್ಲ. ಸಮಾಜದಲ್ಲಿ ನಡೀತಿರೋ ಕರ್ಮಗಳು ತುಂಬ ಕಾಂಪ್ಲಿಕೇಟೆಡ್. ಅದನ್ನು ನಾವು ಹೇಳೋಕ್ಕಾಗಲ್ಲ. ಯಾವ ರೀತಿಯಲ್ಲಿ, ಯಾವ ಕಾರಣಕ್ಕೆ, ಏನು ಘಟನೆ ನಡೀತಾ ಇದೆ ನಮಗೆ ಗೊತ್ತಾಗಲ್ಲ. ಬಟ್ ಭಗವಂತ ಇದನ್ನ ಮಾಡಿಸ್ತಾ ಇಲ್ಲ. ಭಗವಂತ ಯಾವತ್ತೂ ಅಧರ್ಮ ಕಾರ್ಯಗಳನ್ನು ಮಾಡಿಸೋದಿಲ್ಲ. ಅವನು ಬರೋದೇ ಅಧರ್ಮವನ್ನು ತೆಗಿಯೋಕ್ಕೆ. ಯದಾ ಯದಾ ಹಿ ಅಧರ್ಮಸ್ಯ ಗ್ಲಾನಿಹಿ ಭವತಿ, ಅವಾಗಲೇ ಬರೋದು. ಸೊ ಅಧರ್ಮ ಯಾವತ್ತೂ ಮಾಡಿಸಲ್ಲ. ಅಧರ್ಮ ನಡೀತಿರೋದು ಜೀವಾತ್ಮಗಳಿಂದಾನೆ. ಸೊ ಜೀವಾತ್ಮಗಳೇ ಈ ಅಧರ್ಮವನ್ನು ಮಾಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಇವತ್ತು ಅಂದರೆ ಫೆಸ್ಟಿವಲ್ ಇರೋದ್ರಿಂದ, ನಿತ್ಯಾನಂದ ಇರೋದ್ರಿಂದ ಸ್ವಲ್ಪ ಎಲ್ಲರೂ ಭಗವಂತನ ವಿಚಾರಗಳನ್ನ ಹೆಚ್ಚು ಕೇಳಿಸ್ಕೊಳ್ಳಿ ಅಂತ ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಮತ್ತು ಕೇಳ್ಕೊಳ್ತಾ ಇದ್ವಿ. ಕ್ಷಮಿಸುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇದೇ ನಮಗೆ ಮೆಡಿಸಿನ್. ಹರೇ ಕೃಷ್ಣ. ಹಲೋ, ಹರೇ ಕೃಷ್ಣ. ಇತ್ತೋಳಿ. ಹರೇ ಕೃಷ್ಣ. ಸೊ ಪ್ರಭುಗಳು ಇಲ್ಲಿವರೆಗೂ ಸಾಕಷ್ಟು ಹೊತ್ತು ನಿತ್ಯಾನಂದ ಪ್ರಭುಗಳ ಬಗ್ಗೆ, ಅವರ ಅವತಾರದ ಉದ್ದೇಶದ ಬಗ್ಗೆ ಮತ್ತು ಬ್ಯಾಕ್ಗ್ರೌಂಡ್ ಫಿಲಾಸಫಿ ಏನಿತ್ತು ಮತ್ತು ಅವರ ಲೀಲೆಗಳು, ಪಾಸ್ಟ್ ಟೈಮ್ಸ್ ಏನಿತ್ತು, ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರಿಗೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಧನ್ಯವಾದಗಳನ್ನು ಅರ್ಪಣೆ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರಭುಗಳು ತುಂಬ ಅಧ್ಯಯನ ಮಾಡಿರುವಂತಹ ವಿದ್ವಾಂಸರು. ನಾವು ಪ್ರಾರಂಭದಲ್ಲೇ ಗಮನಿಸ್ಬೋದು, ನಮಗೆ ರಿಲೇಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಂದರೆ ಅವರು ಹೇಳೋದನ್ನ ಅವರು ಸರಿಯಾಗೆಲ್ಲ ಹೇಳ್ತಿದ್ರು, ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ತುಂಬ ತಿಳಿದಂತಹ ವಿದ್ವಾಂಸರು ನಾನು ಅಂದರೆ ಅನೇಕ